ಓಟದ ಪಂದ್ಯಕ್ಕೆ ಒಂದು ಆ ಬಹುಮಾನ ಗೆಲ್ಲಬೇಕಾದ್ರೆ ಒಂದು ಹೋರಾಟನೇ ಮಾಡಬೇಕು. ನೀವು ಮೈಂಡಲ್ಲಿ ಆ ರೀತಿ ತಗೋಬೇಕು. ಓಡು ಅಂದ ತಕ್ಷಣ ಇದೇನು ಓಡೋದಲ್ಲ, ಇಟ್ಸ್ ಎ ಫೈಟ್, ಇಟ್ಸ್ ಎ ಸ್ಪಿರಿಚುವಲ್ ಸ್ಟ್ರಗಲ್. ಇದೊಂದು ಆತ್ಮಿಕವಾದ ಒಂದು ಹೋರಾಟ. ಇಲ್ಲಿ ಹೋರಾಡಿ ನೀನು ಗೆಲ್ಲಬೇಕು. ಸುಮ್ಮನೆ ಹೋರಾಟ ಮಾಡಿದೆ ಅಂತ ಬಂದರೆ ಪ್ರಯೋಜನ ಇಲ್ಲ. ನಾನು ಹೋರಾಡಿದೆ, ನಾನು ಫೈಟ್ ಮಾಡಿದೆ ಅಲ್ಲ, ನೀನು ಹೋರಾಟ ಮಾಡಿ ನೀನು ಗೆಲ್ಲಬೇಕು. ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ಕಾರ್ಯ ಮಾಡುತ್ತೆ ಅಂದರೆ ಅನೇಕ ರೀತಿಯಲ್ಲಿ ಕಾರ್ಯ ಮಾಡುತ್ತೆ. ಮುಖ್ಯವಾಗಿ ನಮ್ಮ ಒಳಗಡೆ, ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಹೃದಯದಲ್ಲಿ, ನಮ್ಮ ಮೈಂಡಲ್ಲಿ, ನಮ್ಮ ಒಳಗಡೆ ಇರ್ತಕ್ಕಂತಹ ದೇವರಿಗೆ ವಿರುದ್ಧವಾಗಿದ್ದೇನೆಲ್ಲ ಇದೆಯೋ ಅದನ್ನೆಲ್ಲ ದೇವರ ವಾಕ್ಯ ಕತ್ತರಿಸಿ ಹೊರಗಡೆ ತೆಗೆಯುತ್ತೆ ಅಥವಾ ದಹಿಸಿ ಹಾಕುತ್ತೆ. ವರ್ಡ್ ಆಫ್ ಗಾಡ್ ಈಸ್ ಎ ಸ್ಪಿರಿಚುವಲ್ ಫೈರ್. ದೇವರ ವಾಕ್ಯ ಅಂತಕ್ಕಂಥದ್ದು ಒಂದು ಆತ್ಮಿಕವಾದ ಬೆಂಕಿಯಾಗಿದೆ. ಇಟ್ಸ್ ಎ ಸ್ಪಿರಿಚುವಲ್ ಸೋರ್ಡ್. ಅದೊಂದು ಆತ್ಮಿಕವಾದ ಖಡ್ಗವಾಗಿದೆ, ಅಥವಾ ಸ್ಪಿರಿಚುವಲ್ ನೈಫ್ ಅಂತ ಯಾವುದಾದ್ರೂ ತಗೊಳ್ಳಿ, ಸೋರ್ಡ್. ಅದು ಏನು ಮಾಡುತ್ತೆ ಅಂದರೆ ಆ ಖಡ್ಗ ಅಥವಾ ಬೆಂಕಿಗೆ ಸಮಾನವಾಗಿರುವ ದೇವರ ವಾಕ್ಯ ದೇವರ ಇಚ್ಛೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಆಲಿಸುವ ನಿನ್ನ ಒಳಗಡೆ, ವಿಶ್ವಾಸಿಸುವ ನಿನ್ನ ಒಳಗಡೆ ಏನಾದರೂ ಇದ್ದರೆ ಅದನ್ನು ದಹಿಸಿ ಹಾಕುತ್ತೆ ಅಥವಾ ಕತ್ತರಿಸಿ ಹಾಕುತ್ತೆ. ನಮ್ಮಲ್ಲಿ ವಿಶ್ವಾಸ ಹೊಂದಿದ್ರೆ ಸಾಕು. ದೇವರು ನನ್ನೊಂದಿಗೆ ಮಾತಾಡ್ತಾ ಇದ್ದಾರೆ. ನಾನು ಯೇಸುವಿನ ಮುಂದೆ ಕುಳಿತುಕೊಂಡಿದ್ದೀನಿ. ನಾನು ಯಾವುದೋ ಮನುಷ್ಯನ ಮಾತು ಕೇಳಲಿಕ್ಕೆ ಈ ಸಾಯಂಕಾಲ ಬರಲಿಲ್ಲ. ನಾನು ಬಂದಿರುವುದು ನನ್ನ ಕರ್ತನ ಮಾತನ್ನು ಕೇಳಲಿಕ್ಕೆ. ನನ್ನನ್ನು ಸೃಷ್ಟಿಸಿದ, ನನ್ನನ್ನು ರಕ್ಷಿಸಿದ, ನನ್ನ ರಕ್ಷಕನಾದ ಜೀವಿಸುತ್ತಿರುವ ದೇವರ ಪ್ರಭು ಯೇಸುವಿನ ನುಡಿಗಳನ್ನು ಆಲಿಸುವುದಕ್ಕಾಗಿ ಮಾತ್ರವೇ ನಾನಿಲ್ಲಿಗೆ ಬಂದಿದ್ದೀನಿ ಎಂಬ ಒಂದು ಸಿಂಪಲ್ ಫೇತ್ ಯಾರಲ್ಲೆಲ್ಲ ಇದೆಯೋ ವಾಕ್ಯ ನಿಮ್ಮಲ್ಲಿ ಕೆಲಸ ಮಾಡುತ್ತೆ. ಖಂಡಿತವಾಗಲೂ ಇದು ನನ್ನ ಮಾತಲ್ಲ, ಇದು ದೇವರ ಮಾತು. ದೇವರೇ ಹೇಳಿದ್ದಾರೆ ವಾಕ್ಯ ಕೆಲಸ ಮಾಡುತ್ತೆ ಅಂತ. ಆದ್ದರಿಂದ ದೇವರಿಚ್ಛೆಗೆ ವಿರುದ್ಧವಾಗಿ ಏನೆಲ್ಲ ಒಬ್ಬ ವಿಶ್ವಾಸಿಯ ಹೃದಯದಲ್ಲಿ ಇದೆಯೋ ಖಂಡಿತವಾಗಲೂ ವಾಕ್ಯ ಅದನ್ನೆಲ್ಲ ಕಿತ್ತು ಹಾಕುತ್ತೆ, ಅದನ್ನೆಲ್ಲ ನಾಶಪಡಿಸಿ ಹಾಕುತ್ತೆ, ಅದನ್ನೆಲ್ಲ ಅಳಿಸಿ ಹಾಕುತ್ತೆ, ಅದನ್ನೆಲ್ಲ ದಹಿಸಿ ಹಾಕುತ್ತೆ. ನೀವೇನು ಮಾಡೋದು ಬೇಡ. ನಂಬಿಕೆಯಿಂದ ನಾನು ಯೇಸು ಮುಂದೆ ಇದ್ದೀನಿ, ಯೇಸು ಮಾತಾಡ್ತಾ ಇದ್ದಾರೆ ಎಂಬ ಆ ನಂಬಿಕೆಯಲ್ಲಿ ಕುಳಿತುಕೊಳ್ಳಿ, ಅಷ್ಟೇ ಸಾಕು. ವರ್ಡ್ ಆಫ್ ಗಾಡ್ ವಿಲ್ ಡೂ ದ ರೆಸ್ಟ್. ಬಾಕಿ ಏನೆಲ್ಲ ಇದೆಯೋ ಅದು ದೇವರ ವಾಕ್ಯ ಮಾಡುತ್ತೆ. ಒಂದು ಸುಟ್ಟು ಹಾಕುತ್ತೆ, ಕತ್ತರಿಸಿ ಹಾಕುತ್ತೆ. ಎರಡನೇದಾಗಿ ದೇವರ ವಾಕ್ಯ ನಮ್ಮಲ್ಲಿ ಏನು ಕ್ರಿಯೆ ಮಾಡುತ್ತೆ ಅಂದರೆ ದೇವರ ಇಚ್ಛೆ ಪ್ರಕಾರ ನನ್ನ ಜೀವನದಲ್ಲಿ ಏನೆಲ್ಲ ಬೇಕೋ ಅದನ್ನು ನನ್ನ ಹೃದಯದಲ್ಲಿ ಫಿಲ್ ಮಾಡುತ್ತೆ. ಒಂದು ದೇವರ ಇಚ್ಛೆಗೆ ವಿರುದ್ಧವಾಗಿರೋದನ್ನು ಕಟ್ ಮಾಡಿ ಬಿಸಾಡುತ್ತೆ ಅಥವಾ ಸುಟ್ಟು ಹಾಕುತ್ತೆ. ಎರಡನೇದಾಗಿ ದೇವರ ಇಚ್ಛೆ ಪ್ರಕಾರ ನನಗೇನು ಬೇಕೋ ನನ್ನ ಜೀವಿತದಲ್ಲಿ, ದೇವರ ಸಂಬಂಧದಲ್ಲಿ ಬದುಕಲಿಕ್ಕೂ ಮತ್ತು ನೆರೆಯವರ ಸಂಬಂಧದಲ್ಲಿ ಬದುಕಲಿಕ್ಕೂ, ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೂ ನನಗೇನು ಬೇಕೋ ದೇವರ ಇಚ್ಛೆ ಪ್ರಕಾರ ಅದನ್ನು ನನ್ನೊಳಗಡೆ ಫಿಲ್ ಮಾಡುತ್ತೆ. ಈ ಎರಡು ಕಾರ್ಯ ದೇವರ ವಾಕ್ಯ ಇಂದು ಆಲಿಸುವ ಪ್ರತಿಯೊಬ್ಬರಲ್ಲಿಯೂ ಮಾಡುತ್ತೆ. ನೀವು ನಂಬಿದರೆ ಸಾಕು, ಬೇರೆ ಏನು ಮಾಡೋದು ಬೇಡ. ಇದು ನನ್ನಲ್ಲಿ ನೆರವೇರುತ್ತೆ, ಈ ದಿನ ನಾನು ಆಲಿಸುವ ವಾಕ್ಯ ನನ್ನಲ್ಲಿ ಈ ಕ್ರಿಯೆ ಮಾಡುತ್ತೆ ಅಂತ ನೀವು ನಂಬಿಕೆಯಿಂದ ಕುಳಿತುಕೊಳ್ಳಿ. ಒಂದು ದೀನ ಮನಸ್ಸಿನಿಂದ ಕುಳಿತುಕೊಳ್ಳಿ, ಒಂದು ಚಿಕ್ಕ ಮಗು ಥರ ಕೂತ್ಕೊಳ್ಳಿ. ಖಂಡಿತವಾಗಲೂ ದೇವರ ವಾಕ್ಯ ಕೆಲಸ ಮಾಡುತ್ತೆ. ನೀವು ನಾನು ಪ್ರೇಯರಲ್ಲಿದ್ದೀನಿ, ಪ್ರೇಯರ್ ಗ್ರೂಪಲ್ಲಿದ್ದೀನಿ, ಬಹಳ ವಾಕ್ಯ ಗೊತ್ತು, ತುಂಬ ವರ್ಷದಿಂದ ಪ್ರೇಯರಲ್ಲಿದ್ದೀನಿ, ಆ ಮೆಂಟಾಲಿಟಿಯಲ್ಲಿ ಕುಳಿತುಕೊಂಡ್ರೆ ನಿಮಗೆ ತುಂಬ ಕಡಿಮೆ ಎಫೆಕ್ಟ್ ಆಗುತ್ತೆ. ಏನೂ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಪ್ರಭಾವ ತುಂಬ ಕಡಿಮೆ ಇರುತ್ತೆ. ಅದರಿಂದ ನಿಮಗೆ ದೇವರ ವಾಕ್ಯದ ಆ ಒಂದು ಎಫೆಕ್ಟ್, ಆ ಒಂದು ಪ್ರಭಾವ ನಿಮಗೆ ಹೆಚ್ಚಾಗಿ ಸಿಗಬೇಕಾದ್ರೆ ನೀವು ಒಂದು ಮುಗ್ಧತೆಯಲ್ಲಿ, ಏನೂ ಗೊತ್ತಿಲ್ಲ ಅಂತಕ್ಕಂಥ ಒಂದು ಮೆಂಟ್ಯಾಲಿಟಿಯಲ್ಲಿ, ನಾಟಕೀಯವಾಗಿ ಅಲ್ಲ, ನಿಜವಾಗಲೂ ದೇವರೇ ನನಗೇನೂ ಗೊತ್ತಿಲ್ಲ ನಿನ್ನ ಮುಂದೆ, ಐ ಡೋಂಟ್ ನೋ ಎನಿಥಿಂಗ್, ಐ ಆಮ್ ನಥಿಂಗ್, ನಾನು ಏನೂ ಅಲ್ಲ ದೇವರೇ, ಆ ಒಂದು ರೀತಿಯಲ್ಲಿ ನಾವು ಕುಳಿತುಕೊಳ್ಳುವಾಗ ಖಂಡಿತವಾಗಲೂ ಈಗ ಏನು ಹೇಳಿದ್ದೀವೋ ಅದು ನೆರವೇರುತ್ತೆ. ವಾಕ್ಯ ನಿಮ್ಮೊಳಗಡೆ ನುಗ್ಗಿ ಕೆಲಸ ಮಾಡುತ್ತೆ.
ಬೇಡದೇ ಇರೋದನ್ನು ತೆಗೆದುಹಾಕುತ್ತೆ, ಬೇಕಾಗೋದನ್ನು ದೇವರ ಇಚ್ಛೆ ಪ್ರಕಾರ ಏನು ಬೇಕೋ ಅದನ್ನು ನಮ್ಮೊಳಗಡೆ ಫಿಕ್ಸ್ ಮಾಡುತ್ತೆ. ಅದರಿಂದ ಆ ಒಂದು ಮೈಂಡ್ಸೆಟ್ಟಲ್ಲಿ, ಆ ಒಂದು ಮನೋಭಾವನೆಯಲ್ಲಿ ನಾವು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕಿವಿಗೊಟ್ಟು ಆಲಿಸೋಣ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಸಂತ ಪೌಲರು ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ, ಫಸ್ಟ್ ತಿಮೋತಿ ಚಾಪ್ಟರ್ 6 ವರ್ಸ್ 12, ಅಧ್ಯಾಯ 6, 1 ತಿಮೋತಿ 6ನೇ ಅಧ್ಯಾಯ ಅದರ 12ನೇ ವಾಕ್ಯ. ನಮಗೆಲ್ಲರಿಗೂ ಗೊತ್ತಿರುವಂಥ ವಾಕ್ಯ, ಅನೇಕ ಬಾರಿ ಓದಿದ್ದೀವಿ, ಕೇಳಿಸ್ಕೊಂಡಿದ್ದೀವಿ. ಆದರೂ ಕೂಡ ಮತ್ತೊಮ್ಮೆ ಅದನ್ನು ಓದೋಣ. ನಿತ್ಯ ಜೀವವೆಂಬ ಬಹುಮಾನವನ್ನು ಗಳಿಸಲು, ನಿತ್ಯ ಜೀವ ಎಂಬ ಬಹುಮಾನವನ್ನು ಗಳಿಸಲು ವಿಶ್ವಾಸವೆಂಬ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು. ಓಕೆ, ಇಂಗ್ಲೀಷಲ್ಲಿ ಹೇಗಿದೆ ಅಂದರೆ, ಇಲ್ಲಿ ಓಡು ಅಂತ ಇಲ್ಲ, ಪಂದ್ಯ ಅಂತ ಇಲ್ಲ, ಫೈಟ್ ದ ಗುಡ್ ಫೈಟ್ ಆಫ್ ದ ಫೇತ್. ಅಂದರೆ ಒಂದು ಹೋರಾಟ ಮಾಡು ಅಂತ. ಕನ್ನಡ ಟ್ರಾನ್ಸ್ಲೇಷನ್ನಲ್ಲಿ, ಈ ಟ್ರಾನ್ಸ್ಲೇಷನ್ನಲ್ಲಿ ಓಡು ಅಂತ ಇದೆ. ಒಂದು ಓಟದ ಪಂದ್ಯದ ಥರ ಇದೆ. ಆದರೆ ಓಟದ ಪಂದ್ಯಕ್ಕೆ ಒಂದು ಆ ಬಹುಮಾನ ಗೆಲ್ಲಬೇಕಾದ್ರೆ ಒಂದು ಹೋರಾಟನೇ ಮಾಡಬೇಕು. ನೀವು ಮೈಂಡಲ್ಲಿ ಆ ರೀತಿ ತಗೋಬೇಕು. ಓಡು ಅಂದ ತಕ್ಷಣ ಇದೇನು ಓಡೋದಲ್ಲ, ಇಟ್ಸ್ ಎ ಫೈಟ್, ಇಟ್ಸ್ ಎ ಸ್ಪಿರಿಚುವಲ್ ಸ್ಟ್ರಗಲ್. ಇದೊಂದು ಆತ್ಮಿಕವಾದ ಒಂದು ಹೋರಾಟ. ಇಲ್ಲಿ ಹೋರಾಡಿ ನೀನು ಗೆಲ್ಲಬೇಕು. ಸುಮ್ಮನೆ ಹೋರಾಟ ಮಾಡಿದೆ ಅಂತ ಬಂದರೆ ಪ್ರಯೋಜನ ಇಲ್ಲ. ನಾನು ಹೋರಾಡಿದೆ, ನಾನು ಫೈಟ್ ಮಾಡಿದೆ ಅಲ್ಲ, ನೀನು ಹೋರಾಟ ಮಾಡಿ ನೀನು ಗೆಲ್ಲಬೇಕು. ಅದು ವಾಕ್ಯ ಹೇಳ್ತಾ ಇದೆ. ಫೈಟ್ ದ ಗುಡ್ ಫೈಟ್ ಆಫ್ ದ ಫೇತ್, ಟೇಕ್ ಹೋಲ್ಡ್ ಆಫ್ ದ ಇಟರ್ನಲ್ ಲೈಫ್. ನಿತ್ಯ ಜೀವ ಎಂಬ ಆ ಬಹುಮಾನವನ್ನು ಗೆಲ್ಲುವುದಕ್ಕೋಸ್ಕರ ವಿಶ್ವಾಸದ ಒಂದು ಹೋರಾಟ ಮಾಡಬೇಕು. ಕೆಲವು ಟೈಮ್ ನಾವು ನಮ್ಮ ಆರೋಗ್ಯ ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತೀವ, ನಮ್ಮ ಆಸ್ತಿ ಪಾಸ್ತಿ ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತೀವ, ಇದಕ್ಕೆಲ್ಲ ನಾವು ಹೋರಾಟ ಮಾಡ್ತೀವಿ ಅಲ್ವಾ. ನಮಗೇನಾದರೂ ಮಕ್ಕಳಿಗೊಂದು ಅಡ್ಮಿಷನ್ ಸೀಟ್ ಬೇಕಾದರೆ ಅದಕ್ಕೋಸ್ಕರ ನಾವು ತುಂಬ ಹೋರಾಟ ಮಾಡ್ತೀವಿ. ಅದರಿಂದ ಹೋರಾಟ ಹೇಗೆ ಮಾಡೋದು ಅಂತ ನಮಗೆ ಗೊತ್ತಿದೆ. ಹೋರಾಟ ಎಲ್ಲಿ ಮಾಡೋದು? ನಮ್ಮ ಮೈಂಡಲ್ಲಿ. ಓಕೆ, ಈ ಒಂದು ಫೈಟ್ ಎಲ್ಲಿ ನಡೆಯುತ್ತೆ ಅಂದರೆ ಇನ್ ಅವರ್ ಮೈಂಡ್. ನೆಕ್ಸ್ಟ್, ಇದಕ್ಕಾಗಿಯೇ ದೇವರು ನಿನ್ನನ್ನು ಆರಿಸಿಕೊಂಡರೆಂಬುದನ್ನು ಮರೆಯಬೇಡ. ಟು ವಿಚ್ ಯು ಆರ್ ಕಾಲ್ಡ್ ಫಾರ್ ವಾಟ್? ಯು ಆರ್ ಕಾಲ್ಡ್ ಫಾರ್ ದಿಸ್, ಟು ಫೈಟ್ ಎ ಗುಡ್ ಫೈಟ್ ಆಫ್ ಫೇತ್, ಟು ಇನ್ಹೆರಿಟ್ ದಟ್ ಕಿಂಗ್ಡಮ್ ಆಫ್ ಗಾಡ್, ದಟ್ ಇಟರ್ನಲ್ ಲೈಫ್. ನಿತ್ಯ ಜೀವ ಎಂಬ ಆ ಒಂದು ಬಹುಮಾನವನ್ನು ಗೆಲ್ಲುವುದಕ್ಕಾಗಿ ನೀನೊಂದು ಹೋರಾಟ ಮಾಡಬೇಕು. ಇದಕ್ಕೆ ದೇವರು ನಿನ್ನನ್ನು ಕರೆದಿರೋದು. ಯಾವಾಗ ಕರೆದ್ರು ದೇವರು ನಮ್ಮನ್ನು? ಇದಕ್ಕಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಅಥವಾ ಕರೆದಿದ್ದಾರೆ ಎಂಬುದನ್ನು ಮರೆಯಬೇಡ. ಈ ಗುರಿಯನ್ನು ಮುಂದಿಟ್ಟುಕೊಂಡೆ ನೀನು ಅನೇಕರ ಮುಂದೆ ವಿಶ್ವಾಸ ಪ್ರಮಾಣ ಮಾಡಿರುವೆ. ವಿಶ್ವಾಸ ಪ್ರಮಾಣ ಭಾನುವಾರ ಮಾಡ್ತೀರಾ? ಪ್ರತಿ ವರ್ಷ ಈಸ್ಟರ್ ದಿವಸ, ಪುನರುತ್ಥಾನ ಹಬ್ಬದ ಸಮಯದಲ್ಲಿ, ನಮ್ಮ ಸ್ನಾನ ದೀಕ್ಷೆಯ ಸಮಯದಲ್ಲಿ ನಾವು ಹೇಳಲಿಲ್ಲ, ಯಾಕಂದರೆ ಮಾತು ಬಂದಿರಲಿಲ್ಲ ಆವಾಗ. ಆದರೆ ಬುದ್ಧಿ ಬಂದಾದ ಮೇಲೆ, ಜ್ಞಾನೋದಯವಾದ ಮೇಲೆ ಪ್ರತಿ ವರ್ಷ ಈಸ್ಟರ್ ಭಾನುವಾರ ಆ ಪುನರುತ್ಥಾನದ ಹಬ್ಬ ಆಚರಿಸುವಾಗ ನಾವು ಒಂದು ವಾಗ್ದಾನವನ್ನು ನವೀಕರಿಸ್ತೀವಿ ಅಥವಾ ಸ್ಮರಿಸಿ ಮತ್ತೆ ಮತ್ತೆ ಹೇಳ್ತೀವಿ. ಯಾವುದದು? ನಮ್ಮ ಸ್ನಾನ ದೀಕ್ಷೆಯ ಸಮಯದಲ್ಲಿ ನಮ್ಮ ಪರವಾಗಿ ಅಪ್ಪ ಅಮ್ಮ ಅವತ್ತು ಹೇಳಿದರು, ಆದರೆ ಈಗ ಪರವಾಗಿ ಹೇಳಿ ಪ್ರಯೋಜನ ಇಲ್ಲ, ಅದಕ್ಕೆ ನಮ್ಮ ಬಾಯೆಲ್ಲ ಹೇಳಿಸ್ತಾರೆ. ಆ ವಿಶ್ವಾಸ ಪ್ರಮಾಣ ಪ್ರತಿ ಭಾನುವಾರನೂ ಕೂಡ ನಾವು ಹೇಳ್ತೀವಿ. ಇಲ್ಲಿ ಅದನ್ನೇ ಹೇಳ್ತಾ ಇರೋದು. ಫಾರ್ ವಿಚ್ ಯು ಮೇಡ್ ದ ಗುಡ್ ಕನ್ಫೆಷನ್ ಇನ್ ದ ಪ್ರೆಸೆನ್ಸ್ ಆಫ್ ಮೆನಿ ವಿಟ್ನೆಸಸ್. ಅನೇಕ ಸಾಕ್ಷಿಗಳ ಮುಂದೆ ನೀವು ಈ ವಿಶ್ವಾಸ ಪ್ರಮಾಣವನ್ನು ಮಾಡಿದ್ದೀರಾ. ಏನು? ದೇವರಲ್ಲಿ ವಿಶ್ವಾಸವಿಟ್ಟು ದೇವರ ಮಗನಾಗಿ, ದೇವರ ಮಗಳಾಗಿ, ಪ್ರಭು ಯೇಸುವಿನ ಸಾಕ್ಷಿಯಾಗಿ, ಯೇಸು ಕ್ರಿಸ್ತನ ಹಿಂಬಾಲಕಳಾಗಿ, ಪುನರುತ್ಥಾನದ ನಿರೀಕ್ಷೆಯಲ್ಲಿ, ಶರೀರ ಪುನರುತ್ಥಾನದ ನಿರೀಕ್ಷೆಯಲ್ಲಿ, ನಿತ್ಯ ಜೀವದ ನಿರೀಕ್ಷೆಯಲ್ಲಿ, ಪವಿತ್ರಾತ್ಮನು ನಡೆಸುವ ಮಾರ್ಗದಲ್ಲಿ ನಾನು ಸಾಕ್ಷಿಯಾಗಿ ಬದುಕುತ್ತೇನೆ ಎಂದು ದೇವರ ಸಮ್ಮುಖದಲ್ಲಿಯೂ ಮತ್ತು ಸಭೆಯ ಸಮ್ಮುಖದಲ್ಲಿಯೂ ಅನೇಕ ಜನರ ಮುಂದೆಯೂ ನೀವು ವಿಶ್ವಾಸ ಪ್ರಮಾಣ ಮಾಡಿದ್ದೀರಿ.
ಮಾಡಿದ್ದೀರಾ? ನೀವು ಯಾರಾದರೂ ಮಾಡಿದ್ದೀರಾ? ಮಾಡಿದ್ದೀರಿ. ಇದನ್ನು ಜ್ಞಾಪಿಸ್ಕೊಡ್ತಾ ಇದ್ದಾರೆ. ಯಾಕೆ ಈ ವಿಶ್ವಾಸ ಪ್ರಮಾಣ ಮಾಡಿದ್ದು? ಈ ವಿಶ್ವಾಸ ಪ್ರಮಾಣ ಮಾಡಿದ್ರ ಉದ್ದೇಶ ಏನು? ಒಂದೇ ಒಂದು ಉದ್ದೇಶ. ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ, ಕ್ರಿಶ್ಚಿಯನ್ ಆಗಿದ್ದರ ಉದ್ದೇಶ ಏನು? ವೈ ಯು ಬಿಕೇಮ್ ಕ್ರಿಶ್ಚಿಯನ್? ವಾಟ್ ಈಸ್ ದ ಪರ್ಪಸ್ ಆಫ್ ಬೀಯಿಂಗ್ ಕ್ರಿಶ್ಚಿಯನ್? ವಾಟ್ ಈಸ್ ದ ಪರ್ಪಸ್ ಆಫ್ ಟೇಕಿಂಗ್ ಬ್ಯಾಪ್ಟಿಸಮ್? ದೀಕ್ಷಾ ಸ್ನಾನ ಪಡೆದುಕೊಳ್ಳುವುದರ ಉದ್ದೇಶ ಏನು? ನೀವು ಯಾಕೆ ದೀಕ್ಷಾ ಸ್ನಾನ ಪಡ್ಕೊಂಡ್ರಿ? ನೀವು ಯಾಕೆ ಕ್ರೈಸ್ತರಾಗಿದ್ದೀರಿ? ನೀವು ಯಾಕೆ ಕ್ರೈಸ್ತ ಸಭೆಯಲ್ಲಿ ಇದ್ದೀರಿ? ಯಾಕೆ? ಒಂದೇ ಒಂದು, ನಿತ್ಯ ಜೀವ ಎಂಬ ಬಹುಮಾನ ಗೆಲ್ಲಕ್ಕೆ. ಬೇರೆ ಯಾವುದೂ ಅಲ್ಲ. ಮುಖ್ಯವಾದ ಉದ್ದೇಶ ಬೇರೆ ಯಾವುದೂ ಅಲ್ಲ. ಟೇಕ್ ಹೋಲ್ಡ್ ಆಫ್ ದ ಇಟರ್ನಲ್ ಲೈಫ್. ನಿತ್ಯ ಜೀವ ಎಂಬ ಬಹುಮಾನ ಗೆಲ್ಲಬೇಕು. ಅದೊಂದು ತೆಗೆದು ಸೈಡಿಗೆ ಇಟ್ಬಿಟ್ರೆ, ಇಟರ್ನಲ್ ಲೈಫ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಅಥವಾ ಒಂದು ರಿಯಾಲಿಟಿಯನ್ನು, ಆ ಸತ್ಯವನ್ನು ಸೈಡಿಗೆ ಇಟ್ಬಿಟ್ರೆ ನಮ್ಮ ಕ್ರೈಸ್ತ ಜೀವನಕ್ಕೆ ಬೆಲೆ ಇಲ್ಲ. ದೆರ್ ಈಸ್ ನೋ ವ್ಯಾಲ್ಯೂ ಫಾರ್ ಅವರ್ ಕ್ರಿಶ್ಚಿಯನ್ ಲೈಫ್ ಇಫ್ ಯು ಸಪ್ರೇಟ್ ಇಟರ್ನಲ್ ಲೈಫ್ ಫ್ರಮ್ ಇಟ್. ಈಗ ನಿತ್ಯ ಜೀವದ ಒಂದು ನಿರೀಕ್ಷೆ ನಮ್ಮ ಹೃದಯದಲ್ಲಿ ಇಲ್ಲದೇ ಇದ್ದರೆ ನಾವು ಮಾಡೋ ಪ್ರಾರ್ಥನೆಗೆ ಬೆಲೆ ಇಲ್ಲ. ನಾವು ಆಚರಿಸುವ ಯಾವ ಹಬ್ಬಕ್ಕೂ ಆಚರಣೆಗಳಿಗೂ ಬೆಲೆ ಇಲ್ಲ. ನಾವು ಹಾಡುವ ಹಾಡಿಗೂ ಸ್ತುತಿಗೂ ಆರಾಧನೆಗೆ ಯಾವುದಕ್ಕೂ ಬೆಲೆ ಇಲ್ಲದಕ್ಕೂ ಆಗ್ತದೆ. ಯಾವಾಗ ಈ ನಿತ್ಯ ಜೀವಕ್ಕಾಗಿ ನಾನಿದ್ದೀನಿ. ನಾನು ಯಾಕೆ ಇದ್ದೀನಿ? ನಿತ್ಯ ಜೀವ. ನಿತ್ಯ ಜೀವಕ್ಕಾಗಿ ಅಲ್ಲದೆ ಇದ್ದರೆ ಬೇರೆ ಯಾವುದಾದ್ರೂ ಜಾತಿ ಜನಾಂಗದಲ್ಲಿ ಗುಂಪಲ್ಲಿ ನಾವಿದ್ದು ಬದುಕ್ಬೋದಲ್ವಾ? ಏನು ತೊಂದರೆ ಇಲ್ಲ. ನಾವು ಯಾಕೆ ಕ್ರೈಸ್ತ ಸಭೆಯಲ್ಲಿದ್ದೇವೆ? ನಾವು ಯಾಕೆ ಕ್ರೈಸ್ತ ವಿಶ್ವಾಸದ ಪ್ರಕಾರ ದೀಕ್ಷಾ ಸ್ನಾನವನ್ನು ಪಡ್ಕೊಂಡಿದ್ದೇವೆ? ಯಾಕೆ ಅಂದರೆ ಈ ಕಾರಣಕ್ಕೋಸ್ಕರ, ನಿತ್ಯ ಜೀವ ಎಂಬ ಬಹುಮಾನವನ್ನು ಗೆಲ್ಲುವುದಕ್ಕೋಸ್ಕರ. ಅದರಿಂದ ವಾಕ್ಯ ಹೇಳುತ್ತೆ 14ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ಪ್ರಭು ಯೇಸು ಕ್ರಿಸ್ತರು ಪ್ರತ್ಯಕ್ಷರಾಗುವ ತನಕ ಯಾವ ದೋಷಾರೋಪಣೆಗೂ ಎಡೆ ಕೊಡದೆ ಈ ಕಟ್ಟಳೆಗಳೆಲ್ಲವನ್ನು ಪ್ರಾಮಾಣಿಕತೆಯಿಂದ ಅನುಸರಿಸು. ಓಕೆ, ಇಲ್ಲಿ 14ನೇ ವಾಕ್ಯದಲ್ಲಿ ಇಂಗ್ಲೀಷಲ್ಲಿ ಏನಿದೆ ಗೊತ್ತಾ? ಐ ಚಾರ್ಜ್ ಯು ಟು ಕೀಪ್ ದ ಕಮ್ಯಾಂಡ್ಮೆಂಟ್ ವಿತೌಟ್ ಸ್ಪಾಟ್ ಆರ್ ಬ್ಲೇಮ್ ಅಂಟಿಲ್ ದ ಮ್ಯಾನಿಫೆಸ್ಟೇಷನ್ ಆಫ್ ಅ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಮ್ಮ ಪ್ರಭು ಯೇಸು ಕ್ರಿಸ್ತರು ಮತ್ತೆ ಮರಳಿ ಬರುವ ತನಕ, ಪ್ರತ್ಯಕ್ಷವಾಗೋ ತನಕ ನೀನು ಯಾವುದೇ ವಿಧವಾದಂತಹ ದೋಷಾರೋಪಣೆಗಳಿಗೆ ಎಡೆ ಕೊಡದೆ ಏನೆಲ್ಲ ನಾನು ಆಜ್ಞೆ ಮಾಡಿದ್ದೇನೋ ಅದನ್ನು ನೀನು ಅನುಸರಣೆ ಮಾಡು. ಈ ಒಂದು ಅಧ್ಯಾಯದಲ್ಲಿ ಈಗ ತಿಮೋತಿಗೆ ಹೇಳ್ತಾ ಇದ್ದಾರೆ ಇದನ್ನು. ಇವತ್ತು ತಿಮೋತಿ ನಾವೇ, ಇವತ್ತಿನ ತಿಮೋತಿ ನಾವು ಒಬ್ಬೊಬ್ಬರು ಕೂಡ. ಇವತ್ತು ನನಗೂ ನಿಮಗೂ ಹೇಳ್ತಾ ಇದ್ದಾರೆ, ಆಲಿಸುವ ಈ ಸಂದೇಶವನ್ನು ಆಲಿಸುವ ಪ್ರತಿಯೊಬ್ಬರಿಗೂ ಈ ವಾಕ್ಯದ ಮುಖಾಂತರ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ಅಥವಾ ಅವರು ಮರಳಿ ಬರುವ ತನಕ, ಅವರು ಮರಳಿ ಬರ್ತಾರೆ, ಮರಳಿ ಬರುವ ತನಕ ನೀನೇನು ಮಾಡಬೇಕು? ಫೈಟ್ ಮಾಡ್ತಾ ಇರಬೇಕು. ಯಾವುದಕ್ಕಾಗಿ ಫೈಟ್ ಮಾಡಬೇಕು? ನಿನ್ನ ಆಸ್ತಿ ಉಳಿಸ್ಕೊಳ್ಳಿಕ್ಕೆ ಫೈಟ್ ಮಾಡೋದಲ್ಲ, ಆರೋಗ್ಯಕ್ಕಾಗಿ ಅಲ್ಲ ಫೈಟ್ ಮಾಡಬೇಕಾಗಿರೋದು, ಆಸ್ತಿಗಾಗಿ ಅಲ್ಲ, ಹಣಕ್ಕಾಗಿ ಅಲ್ಲ, ಹೆಸರಿಗಾಗಿ ಅಲ್ಲ, ಸ್ಥಾನಮಾನಕ್ಕಾಗಿ ಅಲ್ಲ, ಇನ್ಯಾವುದಕ್ಕಾಗಿ ಅಲ್ಲ. ಒಬ್ಬ ಕ್ರೈಸ್ತ ವಿಶ್ವಾಸಿ ಹೋರಾಟ ಮಾಡಬೇಕಾಗಿರೋದು, ಒಬ್ಬ ಕ್ರೈಸ್ತ ವಿಶ್ವಾಸಿ ನೀನಾದರೆ, ನಿಜವಾದ ಕ್ರೈಸ್ತ ವಿಶ್ವಾಸಿ ನೀನಾದರೆ, ನಿನ್ನ ಒಳಗಡೆ ಇರ್ತಕ್ಕಂಥ ವಿಶ್ವಾಸ ಅದು ನಿಜವಾದ ವಿಶ್ವಾಸ ಆದರೆ ಯು ಮಸ್ಟ್ ಫೈಟ್. ನೀನು ಫೈಟ್ ಮಾಡಬೇಕು. ಯಾವುದಕ್ಕಾಗಿ ಫೈಟ್ ಮಾಡಬೇಕು ಅಂದರೆ, ನಿತ್ಯ ಜೀವ ಎಂಬ ಆ ಕಿರೀಟ, ಆ ಬಹುಮಾನ ಅದು ನಷ್ಟಪಟ್ಟು ಹೋಗದ ಹಾಗೆ ಅದನ್ನು ಉಳಿಸ್ಕೊಳ್ಳಿಕ್ಕೆ, ಅದನ್ನು ಪಡ್ಕೊಳ್ಳಿಕ್ಕೆ ನೀನು ಫೈಟ್ ಮಾಡಬೇಕು. ವಿಶ್ವಾಸದ ಒಂದು ಯುದ್ಧ, ವಿಶ್ವಾಸದ ಒಂದು ಹೋರಾಟ ನಾವು ಮಾಡಬೇಕು. ಯೇಸು ಎಲ್ಲಿವರೆಗೆ? ನಾವು ಸಾಯುವ ತನಕ, ಟಿಲ್ ಯು ಡೈ ಆರ್ ಅಂಟಿಲ್ ಜೀಸಸ್ ಕಮ್ಸ್. ಯೇಸು ಮರಳಿ ಬರುವ ತನಕ ಅಥವಾ ನಾವು ಸಾಯುವ ತನಕ ಫೈಟ್ ಮಾಡಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ಯಾವ ದೋಷಾರೋಪಣೆಗೂ ಎಡೆ ಮಾಡಿಕೊಡಬಾರ್ದು. ನಮ್ಮ ಮೇಲೆ ಯಾವುದೇ ವಿಧವಾದ ಅವಿಶ್ವಾಸದ, ದೈವದ್ರೋಹದ, ವ್ಯಭಿಚಾರದ, ಅನೈತಿಕತೆಯ, ಅಶುದ್ಧತೆಯ, ಅಪ್ರಾಮಾಣಿಕತೆಯ, ದ್ವೇಷದ, ಹಗೆತನದ ಆರೋಪ ಇಲ್ಲದ ಹಾಗೆ ಬದುಕಬೇಕು.
ಎಲ್ಲಿವರೆಗೆ ಬದುಕಬೇಕು? ಯೇಸು ಬರುವ ತನಕ. ಅದೇ ಫೈಟ್. ಈಗ ನಮಗೆ ಫೈಟ್ ಏನು ಅಂದರೆ ಇದೇ ಫೈಟ್. ನಮ್ಮ ಸ್ಟ್ರಗಲ್ ಏನು ಅಂದರೆ ಇದೇ ಸ್ಟ್ರಗಲ್, ಬೇರೆ ಏನೂ ಅಲ್ಲ. ಇಲ್ಲ ಆಸ್ತಿ ಮಾಡಬೇಕು, ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ಆಸ್ತಿ ಉಳಿಸ್ಕೋಬೇಕು, ಅದು ಇದು ನಮ್ಮ ಸ್ಟ್ರಗಲ್ ಅಲ್ಲ. ಇದು ಎಲ್ಲ ಮನುಷ್ಯನ ಸ್ಟ್ರಗಲ್. ಲೋಕದಲ್ಲಿ ಬದುಕುತ್ತಿರುವ, ಲೋಕವನ್ನು ಪ್ರೀತಿ ಮಾಡುವ, ಶರೀರ ಇರುವ ಪ್ರತಿಯೊಬ್ಬ ಲೌಕಿಕನ ಸ್ಟ್ರಗಲ್ ಅದೇನೆ. ಅವನು ಬೆಳಗ್ಗಿಂದ ಸಂಜೆ ತನಕ ಅವನು ಒದ್ದಾಟ ಅದೇ, ಅವನ ಹೋರಾಟ ಅದೇ, ಲೋಕಕ್ಕಾಗಿ ಬದುಕೋದು. ಅವನಿಗೆ ನಿತ್ಯತೆಯಲ್ಲಿ ನಂಬಿಕೆ ಇಲ್ಲ. ಬಾಯಲ್ಲಿ ಹೇಳ್ತಾನೆ ಅಷ್ಟೇ ನಂಬಿಕೆ ಇದೆ ಬ್ರದರ್ ಅಂತ. ನಂಬಿಕೆ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಕರೆಸ್ಪಾಂಡಿಂಗ್ ಆ್ಯಕ್ಷನ್ ಇಲ್ಲದೆ ಇದ್ದರೆ ಆ ಫೇತ್ ಡೆಡ್ ಫೇತ್. ಯು ಹ್ಯಾವ್ ಫೇತ್, ಯು ಸೇ ದಟ್ ಯು ಹ್ಯಾವ್ ಫೇತ್, ಆ್ಯಂಡ್ ಇಫ್ ದೆರ್ ಇಸ್ ನೋ ಕರೆಸ್ಪಾಂಡಿಂಗ್ ಆ್ಯಕ್ಷನ್ ಫಾರ್ ದ್ಯಾಟ್ ಫೇತ್ ಈಸ್ ಡೆಡ್ ಫೇತ್. ಅಂದರೆ ನಾವು ಹೇಳ್ಕೊಳ್ತೀವಿ ನನಗೆ ವಿಶ್ವಾಸ ಇದೆ, ನಿತ್ಯ ಜೀವದಲ್ಲಿ ವಿಶ್ವಾಸ ಇದೆ, ಏಸು ಬರ್ತಾರೆ ಅಂತ ನನಗೆ ನಂಬಿಕೆ ಇದೆ ಅಂತ. ಅದಕ್ಕೆ ತಕ್ಕ ಕ್ರಿಯೆ ನಿನ್ನ ಜೀವಿತದಲ್ಲಿ ಇಲ್ಲದೆ ಇದ್ದರೆ ಅದು ಸತ್ತ ವಿಶ್ವಾಸ. ಅದನ್ನು ಯಾಕೊಬ್ರು ಹೇಳ್ತಾರೆ, ಫೇತ್ ವಿತೌಟ್ ಆ್ಯಕ್ಷನ್ ಈಸ್ ಡೆಡ್. ಯಾಕೋಬ 1ನೇ ಅಧ್ಯಾಯ 2:26 ಅನ್ಸುತ್ತೆ ಅಲ್ವಾ? ಯಾಕೋಬ 2ನೇ ಅಧ್ಯಾಯ 26ನೇ ವಚನದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ? ಸತ್ಕ್ರಿಯೆಗಳು ಆತ್ಮ ಇಲ್ಲದ ದೇಹವು ಸತ್ತದ್ದು, ಸತ್ಕ್ರಿಯೆಗಳು ಇಲ್ಲದ ವಿಶ್ವಾಸವು ಸತ್ತದ್ದೇ ಸರಿ. ಇಲ್ಲಿ ಸತ್ಕ್ರಿಯೆ ಅಂದರೆ ಏನೋ ಒಂದು ಸ್ವಲ್ಪ ಊಟ ಹಾಕೋದಾ, ದಾನ ಧರ್ಮ ಮಾಡೋದಾ, ಒಂದು ಸ್ವಲ್ಪ ಪ್ರಾರ್ಥನೆ ಮಾಡೋದಾ, ಅಥವಾ ನಮ್ಮ ಧಾರ್ಮಿಕ ಕಾರ್ಯ ಮಾಡೋದಾ? ಅಲ್ಲ. ಈ ಸತ್ಕಾರ್ಯದ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ಸತ್ಕಾರ್ಯ ಅಂದರೆ ನಿತ್ಯತೆಗೆ ಸಂಬಂಧಪಟ್ಟಂತಹ ಆ ಜೀವನಕ್ಕೆ ತಕ್ಕ ಅನುಸರಣೆ, ಒಬೀಡಿಯನ್ಸ್ ಇನ್ ಅಕಾರ್ಡೆನ್ಸ್ ವಿತ್ ಯುವರ್ ಹೋಪ್ ಆಫ್ ಇಟರ್ನಲ್ ಲೈಫ್. ನಿತ್ಯ ಜೀವದ ನಿರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂತಹ ನಿನ್ನ ಜೀವನ. ನನಗೆ ನಿತ್ಯ ಜೀವದ ನಿರೀಕ್ಷೆ ಇದ್ದು ಯೇಸು ಈಗ ಬರ್ತಾರೆ ಎಂಬ ಒಂದು ನಿರೀಕ್ಷೆ ಇದ್ದರೆ ಹರಟೆ ಹೊಡ್ಕೊಂಡು ಸೋಂಬೇರಿಯಾಗಿ 108 ಲೌಕಿಕ ವಿಷಯಗಳಲ್ಲಿ ತಲೆ ಹಾಳು ಮಾಡಿಕೊಂಡು ಇವ್ರ ಮೇಲೆ ದ್ವೇಷ ಚಾಡಿ ಹೇಳ್ಕೊಂಡು ಲೋಕದ ಹಣದ ವ್ಯಾಮೋಹದಲ್ಲಿ ಒದ್ದಾಡಿಕೊಂಡು ಅದಕ್ಕೋಸ್ಕರ ಸ್ವಂತ ಆಸೆಗಳನ್ನು ಈಡೇರಿಕೆ ಮಾಡಿಕೊಳ್ಳಿಕ್ಕೋಸ್ಕರ ಪ್ರಾರ್ಥಿಸ್ಕೊಂಡು ಬದುಕ್ತೀವ? ಖಂಡಿತ ಬದುಕೋದಿಲ್ಲ. ಯಾಕೆಂದ್ರೆ ನಮಗೆ ಗೊತ್ತು ಯೇಸು ಈಗ ಬರ್ತಾರೆ. ಯೇಸು ಯಾವಾಗ ಬರ್ತಾರೆ? 1 ವರ್ಷ ಬಿಟ್ಟಲ್ಲ. ನಾವು ಅಂದರೆ ಈಗ 5 ನಿಮಿಷ ಅಂತಲೇ ತಗೊಳ್ಳಿ. ಆಫ್ಟರ್ 5 minutes ಜೀಸಸ್ ಈಸ್ ಗೋಯಿಂಗ್ ಟು ಕಮ್. ನಮ್ಮನ್ನು ಹಾಗೆ ರೂಪಾಂತರಿಸಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಬರ್ತಾ ಇದ್ದಾರೆ? ಎಷ್ಟು ನಿಮಿಷದಲ್ಲಿ ಬರ್ತಾ ಇದ್ದಾರೆ? 5 ನಿಮಿಷ. ನೀವು ಹೇಗಿರ್ತೀರ ಅವಾಗ? ವಿತಿನ್ 5 minutes ಜೀಸಸ್ ಈಸ್ ಗೋಯಿಂಗ್ ಟು ಕಮ್. ನೀವು ಟ್ರೈನಿಗೋ, ಬಸ್ಸಿಗೋ, ಫ್ಲೈಟಿಗೆ ಹೋಗಬೇಕಾದ್ರೆ ಇನ್ನು 5 ನಿಮಿಷದಲ್ಲಿ ಟ್ರೈನ್ ಪ್ಲಾಟ್ಫಾರ್ಮಿಗೆ ಬರುತ್ತೆ ಅಥವಾ ಫ್ಲೈಟ್ ಬರಲಿದೆ, ಬಸ್ ಬರಲಿದೆ ಅಂತ ಅನೌನ್ಸ್ಮೆಂಟ್ ನಡೀತಾ ಇರಬೇಕಾದ್ರೆ ಮತ್ತೆ ನೀವು ಓತ್ಲಾ ಹರಟೆ ಹೊಡ್ಕೊಂಡು ಕೂತ್ಕೊಂಡಿರ್ತೀರಾ. ಬೇಗ ಬ್ಯಾಗು ಏನೇನು ಬೇಕು ಎಲ್ಲ ತಗೊಂಡು ಹೀಗೆ ಕೈಯಲ್ಲಿ ಹಿಡ್ಕೊಂಡು ವೆಯ್ಟ್ ಆದರೂ ಪರವಾಗಿಲ್ಲ ಅಂತ ಹೀಗೆ ನಿಂತ್ಕೊಳ್ತೀರಾ. ಕಣ್ಮುಂದೆ ಕಾಣಿಸುತ್ತೆ ಅಲ್ವಾ? ಟ್ರೈನ್ ಬಂದು ಹೀಗೆ ಬರ್ತಾ ಇರೋದು, ಅಲ್ಲಿಂದ ಸೌಂಡ್ ಕಾಣಿಸುತ್ತೆ, ಇಲ್ಲ ಲೈಟ್ ಕಾಣಿಸುತ್ತೆ, ಫ್ಲೈಟ್ ಇಳಿತಾ ಇರೋದು ಕಾಣಿಸುತ್ತೆ, ಎಲ್ಲ ಕಾಣಿಸುತ್ತೆ. ಆದ್ದರಿಂದ ನಾವು ರೆಡಿ ಆಗ್ತೀವಿ. ಇಲ್ಲಿ ಏನು ಕಾಣಲ್ಲ. ಅದಕ್ಕೆ ವಿಶ್ವಾಸ ಬೇಕು ಅಂತ ಹೇಳೋದು. ಕಾಣದೇ ಇರುವುದು ನಿಶ್ಚಯ ಎಂಬುದೇ ವಿಶ್ವಾಸ. ಫೇತ್ ಈಸ್ ದ ಕನ್ವಿಕ್ಷನ್ ಆಫ್ ಥಿಂಗ್ಸ್ ನಾಟ್ ಸೀನ್. ಯು ಆರ್ ನಾಟ್ ಏಬಲ್ ಟು ಸಿ ದಟ್ ಜೀಸಸ್ ಈಸ್ ಕಮಿಂಗ್. ಈಗ ಟ್ರಾವೆಲ್ ಮಾಡಿ ಬಂದುಬಿಟ್ಟಿದ್ದಾರೆ, ತಲುಪಿದ್ದಾರೆ ಅರ್ಧ ದೂರ, ಇನ್ನು ಅರ್ಧ ದೂರ ಮಾತ್ರ ಇದೆ. ಯು ಕೆನಾಟ್ ಸಿ, ಬಟ್ ಯು ಹ್ಯಾವ್ ದ ಕನ್ವಿಕ್ಷನ್ ದ್ಯಾಟ್ ಹಿ ವಿಲ್ ಕಮ್ ಸೂನ್ ವಿತಿನ್ 5 minutes. ಎಷ್ಟು ಜನ ರೆಡಿ ಇದ್ದೀರಾ? ರೆಡಿ ಅಂದರೆ ಹೋಗ್ಲಿಕ್ಕೆ ರೆಡಿ, ಸಾಯ್ಲಿಕ್ಕೆ ರೆಡಿ ಅಲ್ಲ ಕೇಳ್ತಾರೆ. ನಾನು ಸಿದ್ಧರಾಗಿದ್ದೀರಿ. ಎಲ್ಲಿ ಸಿದ್ಧತೆ ಆಗಬೇಕು? ಹಾರ್ಟಲ್ಲಿ, ಮನಸ್ಸಲ್ಲಿ. ಈ ಸಿದ್ಧತೆ ಇಲ್ಲಿದ್ದಾಗ ಏನಾಗುತ್ತೆ? ಟೆನ್ಷನ್ ಇರುತ್ತೆ, ಭಾರ, ದುಃಖ, ನಿರಾಸೆ, ಭಯ, ಹೊಟ್ಟೆ ಕಿಚ್ಚು, ಸ್ವಾರ್ಥ, ಎಲ್ಲ ದುರಿಚ್ಛೆಗಳು, ವ್ಯಾಮೋಹಗಳು ಎಲ್ಲ ಇರುತ್ತೆ.
ಪ್ಲಸ್ ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಯೇಸುವೇ ಸ್ತೋತ್ರ, ಇದು ಇರುತ್ತೆ. ಏನು ಪ್ರಯೋಜನ ಆ ರೀತಿ ಬದುಕಿ? ಏನು ಪ್ರಯೋಜನ ಇಲ್ಲ, ನಿಮಗೇನು ಲಾಭ ಇಲ್ಲ. ಸುಮ್ಮನೆ ಇರ್ತೀರಿ ಅಷ್ಟೇ, ಗುಂಪಲ್ಲಿ ಒಬ್ಬರು ಥರ. ಆ ರೀತಿ ಇವತ್ತು ನಮ್ಮ ಕ್ರೈಸ್ತ ಜೀವನವನ್ನು ಜೀವಿಸಿ ಏನು ಪ್ರಯೋಜನ? ಏನು ಸಾಧಿಸಲಿಕ್ಕೆ? ಸಾಧನೆ ಏನೂ ಇಲ್ಲ, ಸಾಧನೆ ಮಾಡೋಕ್ಕೇನೂ ಆಗೋದಿಲ್ಲ. ಆದರೆ ನಾವು ಸಾಧನೆ ಮಾಡಬೇಕು. ವಿ ಹ್ಯಾವ್ ಟು ಅಚೀವ್ ಸಮಥಿಂಗ್, ವಿ ಹ್ಯಾವ್ ಟು ಅಚೀವ್ ದ ಗೋಲ್. ನಮಗೊಂದು ಗುರಿ ಕೊಟ್ಟಿದ್ದಾರೆ, ಟಾರ್ಗೆಟ್ ಕೊಟ್ಟಿದ್ದಾರೆ, ಇಟರ್ನಲ್ ಲೈಫ್. ಇದಕ್ಕೋಸ್ಕರ ವಿಶ್ವಾಸದ ಒಂದು ಹೋರಾಟ ಮಾಡಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ. ಇಟ್ಸ್ ಎ ಸ್ಟ್ರಗಲ್. ನಿಮ್ಮ ಮನೆಯಲ್ಲಿ ಸ್ಟೂಡೆಂಟ್ಸ್ ಇದ್ದರೆ, ಅಥವಾ ನೀವು ಸ್ಟೂಡೆಂಟ್ಸ್ ಆಗಿದ್ದಾಗ ನೀವು ಪರೀಕ್ಷೆ ಬರೀಲಿಕ್ಕೆ ಸ್ಟ್ರಗಲ್ ಇತ್ತಾ? ಹೋರಾಟ ಮಾಡ್ತಾಯಿದ್ರಾ? ಅಥವಾ ಸುಮ್ಮನೆ ಹೋಗಿ ಆರಾಮಾಗಿ 9 ಗಂಟೆಗೆ ಎದ್ದು, ಡೈಲಿ 9 ಗಂಟೆಗೆ ಎದ್ದು ಆರಾಮಾಗಿ ಹೋಗಿ ಇವತ್ತು ಪರೀಕ್ಷೆ ಇದೆ ಅಂತ ಹೇಳಿಬಿಟ್ಟು ಹಲ್ಲುಜ್ದೇನೆ ಕೂತ್ಕೊಂಡು ಪರೀಕ್ಷೆ ಬರೀತಾ ಇದ್ದೀರಾ? ಇಲ್ಲ, ನೀವು ರಾತ್ರಿಯೆಲ್ಲ ನಿದ್ದೆಗೆಡ್ತಾ ಇದ್ರಿ. ಒಂದು ವಾರನ 1 ತಿಂಗಳ ಮುಂಚೆನೋ ಎಲ್ಲ ಸ್ಪೋರ್ಟ್ಸ್ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಸರಿಯಾಗಿ ಊಟ ಇಲ್ಲ, ಸರಿಯಾಗಿ ನಿದ್ದೆ ಇಲ್ಲ. ಯಾಕೆ ಅಂದರೆ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಯಾವುದಕ್ಕೋಸ್ಕರ? ಪರೀಕ್ಷೆಯಲ್ಲಿ ಗೆಲ್ಲಕ್ಕೋಸ್ಕರ, 1ನೇ ಸ್ಥಾನ, ಮೊದಲನೇ ಸ್ಥಾನಕ್ಕೋಸ್ಕರ, ಆ ಫಸ್ಟ್ ರ್ಯಾಂಕಿಗೋಸ್ಕರ, ಅಥವಾ ಫಸ್ಟ್ ಕ್ಲಾಸ್ ಆಗಲಿಕ್ಕೋಸ್ಕರ, ಡಿಸ್ಟಿಂಕ್ಷನ್ಗೋಸ್ಕರ. ಯು ಆರ್ ಸ್ಟ್ರಗ್ಲಿಂಗ್, ಯು ಆರ್ ಫೈಟಿಂಗ್ ಫಾರ್ ಡಿಸ್ಟಿಂಕ್ಷನ್, ಯು ಆರ್ ಫೈಟಿಂಗ್ ಫಾರ್ ದ ರ್ಯಾಂಕ್ಸ್. ಆಲ್ ದೀಸ್ ಕ್ಲಾಸಸ್ ವಿಲ್ ಪೆರಿಶ್. ಇದೆಲ್ಲ ಕ್ಲಾಸ್ಗಳು, ಫಸ್ಟ್ ರ್ಯಾಂಕ್, ಸೆಕೆಂಡ್ ಕ್ಲಾಸ್, ಈ ಎಲ್ಲ ಕ್ಲಾಸಸ್ಗಳು ಪೆರಿಶ್ ಆಗಿ ಹೋಗುತ್ತದೆ, ಅಳಿದು ಹೋಗ್ತದೆ. ಬಟ್ ಸ್ಟಿಲ್ ನಾವು ಈ ಶರೀರದಲ್ಲಿ ಇರುವಾಗ ಲೌಕಿಕವಾದ ಈ ವಿಷಯಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ, ಸುಮ್ಮನೆ ಇರೋದಿಲ್ಲ, ತ್ಯಾಗ ಮಾಡ್ತೀವಿ. ಯಾರೋ ನೆಂಟರು ಬಂದು ಕರೆದ್ರು ಅಂತ ಅವ್ರ ಮನೆಗೆ ಹೋಗೋದಿಲ್ಲ. ಎಕ್ಸಾಮ್ ಇದೆ, ನಾವು ಬರಲ್ಲ. ಪೇರೆಂಟ್ಸ್ ಹೇಳ್ತಾರೆ ಎಕ್ಸಾಮ್ ಇದೆ, ಮಕ್ಕಳನ್ನ ಕಳ್ಸೋಕ್ಕಾಗಲ್ಲ. ಈಗ ಧ್ಯಾನಕ್ಕೆ ಕಳಿಸಿ ಅಂತ ಹೇಳಿದಾಗ ಕೆಲವು ಪೇರೆಂಟ್ಸ್ ಏನು ಹೇಳ್ತಾರೆ ಗೊತ್ತಾ? ಎಕ್ಸಾಮ್ ಇದೆ, ಈಗ ಕಳ್ಸೋಕ್ಕಾಗಲ್ಲ ಬ್ರದರ್, ನಿಮಗಂತೂ ಕೆಲಸ ಇಲ್ಲ, ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಬುದ್ಧಿ ಇಲ್ಲ. ನಮಗೆ ಅಷ್ಟೊಂದು ಬುದ್ಧಿ ಜ್ಞಾನ ಎಲ್ಲ ದೇವ್ರು ಕೊಟ್ಟಿದ್ದಾರೆ, ಎಕ್ಸಾಮ್ ಟೈಮ್ಗೆ ಪ್ರೇಯರೇ ಕಳಿಸೋದು ಬುದ್ಧಿವಂತಿಕೆನಾ ಅಂತ ಕೇಳ್ತಾರೆ ಕೆಲವರು. ಗಾಡ್ ಬ್ಲೆಸ್ ದೆಮ್, ದೇವರವ್ರನ್ನ ಆಶೀರ್ವದಿಸಲಿ, ಜ್ಞಾನೋದಯವಾಗಲಿ. ಅದಕ್ಕಿಂತ ದೊಡ್ಡ ಎಕ್ಸಾಮ್, ಅದಕ್ಕೆ ಪ್ರಿಪೇರ್ ಮಾಡಬೇಕು ಮಕ್ಕಳನ್ನ. ನೀವು ಈ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತೀರಿ, ಆದರೆ ಈ ಲೋಕದಲ್ಲಿ ಬರ್ತಕ್ಕಂತಹ ನಿನ್ನ ಮಗನಿಗೆ ಮಗಳಿಗೆ ಬರ್ತಕ್ಕಂಥ ವ್ಯಭಿಚಾರದ ಆಸಕ್ತಿ, ಎಲ್ಲ ಥರದ ಅಡಿಕ್ಷನ್ ಆಸಕ್ತಿಗಳು, ಪೈಶಾಚಿಕವಾದ ಎಲ್ಲ ಅಟ್ಯಾಕ್ಗಳು, ಸೈತಾನನ ಕುತಂತ್ರಗಳು, ಈವಿಲ್ ಫ್ರೆಂಡ್ಶಿಪ್ಸ್ಗಳು, ಇವುಗಳನ್ನು ಹೇಗೆ ಜಯಿಸೋದು, ಓವರ್ಕಮ್ ಮಾಡೋದು ಅಂತ ನೀನು ಹೇಳ್ಕೊಡದೇ ಇದ್ದರೆ, ಇದಕ್ಕೆ ಅವ್ರನ್ನ ಟ್ರೈನ್ ಅಪ್ ಮಾಡದೇ ಇದ್ದರೆ, ಪರೀಕ್ಷೆ ಬರೆದು ಫಸ್ಟ್ ರ್ಯಾಂಕ್ ಬಂದರೂ ಕೂಡ ಒಂದು ದಿನ ಆ ಮಕ್ಕಳು ನರಕದ ನಿತ್ಯಾಗಿ ನೀವು ಹೋಗಿ ಬೀಳೋದನ್ನು ನೀನು ಪಕ್ಕದಲ್ಲಿ ನಿಂತ್ಕೊಂಡು ನೋಡಬೇಕಾಗತ್ತೆ. ಆದರೆ ಇವತ್ತು ಪೇರೆಂಟ್ಸಲ್ಲೇ ಈ ವಿಶ್ವಾಸ ಇಲ್ಲಲ್ಲ. ಯಾಕೆ ನಾನು ಕ್ರೈಸ್ತನಾಗಿದ್ದೇನೆ? ನಿತ್ಯ ಜೀವ ಎಂಬ ಬಹುಮಾನವನ್ನು ಗೆಲ್ಲಕ್ಕೋಸ್ಕರ, ಬೇರೆ ಏನೂ ಇಲ್ಲ. ಹಾಗಾದರೆ ಏನು ಕೆಲಸ ಕಾರ್ಯ ಏನು ಮಾಡಬಾರ್ದಾ? ಎಲ್ಲ ಮಾಡಬೇಕು, ಎಲ್ಲ ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಆಜ್ಞಾಪಿಸಿದ್ದಾರೆ. ಏನಂತ ಹೇಳಿದ್ದಾರೆ? ಯಾವ ರೀತಿಯಲ್ಲಿ ನಾವು ಮಾಡಬೇಕು, ಯಾವ ರೀತಿಯಲ್ಲಿ ಬದುಕಬೇಕು ಅಂತ ಇದೇ ಅಧ್ಯಾಯದಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ. 1ನೇ ವಾಕ್ಯದಿಂದ 6ನೇ ಅಧ್ಯಾಯ 1ನೇ ವಾಕ್ಯ. ದಾಸ್ಯದಲ್ಲಿ ಇರುವವರು ತಮ್ಮ ಯಜಮಾನರನ್ನು ಎಲ್ಲ ವಿಧದಲ್ಲೂ ಗೌರವಿಸಬೇಕು. ಈ ಒಂದು ಪೌಲರ ಟೈಮ್ನಲ್ಲಿ ಯಹೂದ್ಯರು ರೋಮನರಿಗೆ ಸ್ಲೇವ್ಸ್ ಆಗಿರ್ತಾ ಇದ್ರು. ಅರ್ಥ ಆಗ್ತಿದೆಯಾ? ರೋಮನರ ಆಳ್ವಿಕೆ ಇದ್ದಿದ್ದು. ಆ ರೋಮನರ ಆಳ್ವಿಕೆಯಲ್ಲಿ ಅನೇಕ ಯಹೂದ್ಯರು ಈ ರೋಮನರಿಗೆ ಗುಲಾಮರಾಗಿ ಇರ್ತಾಯಿದ್ರು. ಅವ್ರ ಮನೆಗಳಲ್ಲಿ ಗುಲಾಮತನದ ಕೆಲಸ, ಸ್ಲೇವ್ಸ್ ಆಗಿರ್ತಾಯಿದ್ರು. ಅಂಥವ್ರಿಗೆ ಹೇಳ್ತಾ ಇದ್ದಾರೆ, ದಾಸ್ಯದಲ್ಲಿ ಇರುವವರು, ಸ್ಲೇವ್ ಆಗಿರುವವರು, ಲೆಟ್ ಆಲ್ ಹೂ ಆರ್ ಅಂಡರ್ ದ ಯೋಕ್ ಆಫ್ ಸ್ಲೇವರಿ. ಇದು ಪಾಪದ ಗುಲಾಮತನ ಅಲ್ಲ, ಕೆಲಸದ ವಿಷಯದಲ್ಲಿ. ನೀನು ಗುಲಾಮನಾಗಿದೆಯಾ? ಅಲ್ಲೇ ಇರು. ಹೇಗಿರಬೇಕು? ತಮ್ಮ ಯಜಮಾನರನ್ನು ಎಲ್ಲ ವಿಷಯದಲ್ಲೂ ಗೌರವಿಸಬೇಕು. ಈಗಿನ ಪ್ರಪಂಚಕ್ಕೆ ನಾವು ಹೋಲಿಕೆ ಮಾಡಿದ್ರೆ ಇದು ಅಪ್ಲಿಕೇಬಲ್ ಆಗುತ್ತೆ. ನೀವು ಗುಲಾಮರು ಅಲ್ಲದೆ ಇರ್ಬೋದು, ಆದರೆ ನೀವು ಯಾರ ಜೊತೆ ಕೆಲಸ ಮಾಡ್ತಾ ಇದ್ದೀರಿ, ಯಾರು ಅಂಡರಲ್ಲಿದ್ದೀರಿ, ಅಂಡರ್ ಹೂಮ್ ಯು ಆರ್ ವರ್ಕಿಂಗ್. ನಿಮ್ಮ ಮ್ಯಾನೇಜರ್ ಯಾರು, ನಿಮ್ಮ ಬಾಸ್ ಯಾರು, ನಿಮ್ಮ ಓನರ್ ಯಾರು, ಅಥವಾ ನೀವು ಯಾವುದಾದ್ರೂ ಒಂದು ಸಭೆಯಲ್ಲಿದ್ದರೆ, ಒಂದು ಪ್ರೇಯರ್ ಗ್ರೂಪಲ್ಲಿದ್ದರೆ ನಿಮ್ಮನ್ನು ನಡೆಸ್ತಾ ಇರೋರು ಯಾರು? ಹೂ ಈಸ್ ಯುವರ್ ಲೀಡರ್?
ಸ್ಪಿರಿಚುವಲಿ ಆಗಿರ್ಬೋದು, ಪ್ರಾಪಂಚಿಕವಾಗಿ ಆಗಿರ್ಬೋದು. ವಾಕ್ಯ ಏನು ಹೇಳುತ್ತೆ? ಎಲ್ಲ ವಿಷಯದಲ್ಲೂ ಅವರನ್ನು ಏನು ಮಾಡಬೇಕು? ಅವ್ರು ಆ ಕಡೆ ಹೋದ ತಕ್ಷಣ ಇವನಾ ಅಂತ ಹೇಳೋದಲ್ಲ. ಎಲ್ಲ ವಿಷಯದಲ್ಲೂ. ಅದರಲ್ಲಿ ಮಹಿಳೆಯರು, ವಿವಾಹ ಆಗಿರ್ತಕ್ಕಂಥವ್ರು ನಿಮ್ಮ ಯಜಮಾನರು ಅಂತಲೇ ತೆಗೆದುಕೊಳ್ಳಿ. ನೀವು ಅವರಿಗೆ ಸೇರಿದ ಸೊತ್ತು ಪೂರ್ತಿಯಾಗಿ ಎಲ್ಲ ವಿಷಯದಲ್ಲೂ ಅವರನ್ನು ಏನು ಮಾಡಬೇಕಂತೆ? ಆನರ್ ದೆಮ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಅವರನ್ನು ನೀವು ಗೌರವಿಸಲೇಬೇಕು. ಯೇಸು ಸ್ವಾಮಿ ಹೇಳಿದ ಮಾತು ನಾನಲ್ಲ. ಸೀಸರನದ್ದು ಸೀಸರನಿಗೂ, ದೇವರದನ್ನು ದೇವರಿಗೂ ಕೊಡಬೇಕು ಅಂತ ಹೇಳಿದರು. ಟ್ಯಾಕ್ಸ್ ಕೊಡಬೇಕಾ ಅಂತ ಕೇಳಿದ ಪ್ರಶ್ನೆಗೆ ಯೇಸು ಕೊಟ್ಟ ಉತ್ತರ ಏನು ಗೊತ್ತಾ? ಚಕ್ರವರ್ತಿಗೆ ಏನು ಕೊಡಬೇಕೋ ಚಕ್ರವರ್ತಿಗೆ ಕೊಡಬೇಕು. ಪೇತ್ರನ ಕಳಿಸಿ ಹೇಳಿದರು, ಹೋಗಿ ಮೀನಿಡಿದು ಅದರ ಬಾಯಲ್ಲಿರ್ತಕ್ಕಂಥ ನಾಣ್ಯ ಎತ್ಕೊಂಡು ಬಂದು ನಂದು ನಿಂದು ಇಬ್ಬರದು ಸೇರಿ ಟ್ಯಾಕ್ಸ್ ಪೇ ಮಾಡು. ವಿ ಶುಡ್ ಒಬೇ ದ ರೂಲರ್ಸ್, ದ ಗವರ್ನಮೆಂಟ್ ಅಥಾರಿಟಿ, ರೋಮನ್ ಅಥಾರಿಟಿ. ನಾವು ರೋಮನ್ನರ ಅಧೀನದಲ್ಲಿದ್ದೀವಿ, ಅವರಿಗೆ ಟ್ಯಾಕ್ಸ್ ಕೊಡಬೇಕು. ಆದ್ದರಿಂದ ನಂದು ನಿಂದು ಇಬ್ಬರದು ಸೇರಿ ಟ್ಯಾಕ್ಸ್ ಕೊಡು. ನಮ್ಮಲ್ಲಿ ಎಷ್ಟೋ ಜನ ಕಳ್ಳರಿದ್ದೀವಿ, ಟ್ಯಾಕ್ಸ್ನ ಏಮರ್ಸ್ಬಿಡ್ತೀವಿ, ಕೊಟ್ಟೋದೇ ಇಲ್ಲ. ಗೌರ್ಮೆಂಟಿಗೆ ಕೊಡಬೇಕಾಗಿರೋದು ಕೊಡೋದಿಲ್ಲ. ಎಷ್ಟೋ ಜನ ಕರೆಂಟ್ ಕಳ್ಳರಿದ್ದೀವಿ, ಕಳ್ತನದಲ್ಲಿ ಕರೆಂಟ್ನ ಹೊಡ್ಕೊಳ್ತೀವಿ. ಗೌರ್ಮೆಂಟ್ ಈಗ ಸ್ವಲ್ಪ ಫ್ರೀ ಕೊಟ್ಟಿದೆ. ಈ ರೀತಿ ಕಳ್ತನದಲ್ಲಿ ಎಷ್ಟೋ ಜನ ನೀರೇ ಹೊಡ್ಕೊಬಿಡ್ತೀವಿ. BBMPಯಿಂದ ನೀರಿಗೆ ಹಾಕ್ತಾರೆ ಅಲ್ವಾ, ಕಾವೇರಿ ವಾಟರ್ ಸಪ್ಲೈ. ಕೆಲವು ಮನೆಯವ್ರು ಏನು ಮಾಡ್ತಾರೆ ಗೊತ್ತಾ? ಮನೆ ಒಳಗಡೆ ಒಂದು ಚಿಕ್ಕ ಮೋಟ್ರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಕನೆಕ್ಷನ್ ಕೊಟ್ಬಿಟ್ಟು ಪೈಪಿಗೆ ಎಳ್ಕೊಬಿಡೋದು. ಪಕ್ಕದ ಮನೆಯವ್ರ ನೀರೇ ಹೋಗೋದಿಲ್ಲ ಪಾಪ. ಸೊ ನೀರನ್ನು ಕಳ್ತನ ಮಾಡ್ತೀವಿ, ಕರೆಂಟ್ನ ಕಳ್ತನ ಮಾಡ್ತೀವಿ, ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ನ ಕಳ್ತನ ಮಾಡ್ತೀವಿ. ಇನ್ನೂ ಪ್ರೇಯರ್ ಗ್ರೂಪಲ್ಲಿ ಇರ್ತೀವಿ, ಅಲ್ಲೆಲ್ಲೂ ಹೇಳ್ತಾ ಇರ್ತೀವಿ, ಆರಾಧನೆ ಮಾಡ್ತಾ ಇರ್ತೀವಿ. ಏನು ಆಶೀರ್ವಾದ ಸಿಗುತ್ತೆ? ಎಲ್ಲಿ ನೆಮ್ಮದಿ ಸಿಗುತ್ತೆ? ಎಲ್ಲಿ ಒಳ್ಳೆಯದಾಗುತ್ತೆ? ಇರೋದು ಹಾಳಾಗೋಗುತ್ತೆ ಅಷ್ಟೇ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಅಧಿಕಾರಿಗಳಿಗೆ ಅಧೀನರಾಗಿರಬೇಕು. ನಾವು ಯಾರ ಅಂಡರಲ್ಲಿ ಕೆಲಸ ಮಾಡ್ತೀವೋ ಅವರನ್ನು ನಾವು ಗೌರವಿಸಬೇಕು. ಅವರು ಆ ಕಡೆ ನಡ್ಕೊಂಡು ಹೋದಾಗ ಈ ಕಡೆಯಿಂದ ಅವ್ರ ಬಗ್ಗೆ ಬ್ಯಾಕ್ ಸೈಡಿಂದ ಮಾತಾಡೋದಲ್ಲ. ದಾಸ್ಯದಲ್ಲಿರುವವರು ತಮ್ಮ ಯಜಮಾನರನ್ನು ಎಲ್ಲ ವಿಧದಲ್ಲೂ ಗೌರವಿಸಲಿ. ಇಲ್ಲದೆ ಇದ್ರೆ ದೇವರ ಹೆಸರಿಗೂ, ಕೇಳಿಸ್ಕೊಳ್ಳಿ, ನಮ್ಮ ಬೋಧನೆಗೂ ಕಳಂಕ ಉಂಟಾಗುತ್ತದೆ. ಮಾಡದೇ ಇದ್ರೆ ಇಟ್ಸ್ ಎ ಬ್ಲಾಸ್ಫಮೀಡ್ ಅಂತ ಹೇಳ್ತಾರೆ ವಾಕ್ಯ. ಒಂದು ರೀತಿ ನೀವೊಂದು ಬ್ಲಾಸ್ಫಮಿ ಹೇಳ್ದ ಹಾಗೆ. ಬ್ಲಾಸ್ಫಮಿ ಅಂದ್ರೆ ಏನು ಗೊತ್ತಾ? ದೇವರಿಗೆ ವಿರುದ್ಧವಾಗಿದ್ದು ಏನೋ ಹೇಳ್ದ ಹಾಗೆ, ಏನೋ ಮಾಡ್ದ ಹಾಗೆ. ಯೇಸು ಸ್ವಾಮಿ ಹೇಳಿದ ಮಾತು ಕೇಳಿ ಆ ಒಂದು ಪ್ರಧಾನ ಯಾಜಕ ಏನಂತ ಹೇಳಿ ಅವನ ಬಟ್ಟೆ ಹರ್ಕೊಂಡು ಗೊತ್ತಾ? ಬ್ಲಾಸ್ಫಮಿ, ದೈವದ್ರೋಹದ ಮಾತು, ದೇವರಿಗೆ ವಿರುದ್ಧವಾದ ಮಾತು ಇವನು ಹೇಳ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು. ಯೇಸು ಹೇಳಿದ್ದಲ್ಲ, ಅವನಿಗೆ ಅನಿಸಿದ್ದ ಆ ಥರ. ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ, ನಿಮ್ಮ ಯಜಮಾನರನ್ನು, ನೀವು ಯಾರ ಜೊತೆ ಕೆಲಸ ಮಾಡ್ತಾ ಇದ್ದೀರೋ, ಯಾರ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅವರನ್ನು. ಇಲ್ಲಿ ಯಜಮಾನರಿಗೂ ಇದೆ, ಯಜಮಾನರಿಗೂ ಇಲ್ಲಿ ನೋಡಿ, ಒಂದು ವೇಳೆ ಯಜಮಾನರು ಕ್ರೈಸ್ತ ವಿಶ್ವಾಸಿಗಳಾಗಿದ್ದರೆ ತಮ್ಮ ಯಜಮಾನರು ಸಹೋದರ ವರ್ಗದವರೆಂದು ಉದಾಸೀನ ಮಾಡಬಾರದು. ಬದಲಿಗೆ ಏನು ಮಾಡಬೇಕಂತೆ? ಹೆಚ್ಚಿನ ಉತ್ಸಾಹದಿಂದ ಸೇವೆ ಸಲ್ಲಿಸಬೇಕು. ಪರಿಚಯದವ್ರು ಬಿಡು, ಸ್ವಂತದವ್ರು ಬಿಡು, ಎಲ್ಲ ಗೊತ್ತಿರೋವ್ರೆ ಬಿಡು, ಅಡ್ಜಸ್ಟ್ ಮಾಡ್ಕೊತಾರೆ ಬಿಡು ಅಂತ ನೀವು ಸೋಂಬೇರಿಗಳಾಗಬಾರ್ದು. ಅವ್ರು ಯಾರೇ ಆಗಿರಲಿ, ಅವರಿಗೆ ಕೊಡಬೇಕಾದ ಆ ಕೆಲಸಕ್ಕೆ ಕೊಡಬೇಕಾದ ರೆಸ್ಪೆಕ್ಟ್ ಕೊಡಬೇಕು, ಆ ಸ್ಥಾನಮಾನ ಕೊಡಬೇಕು. ಪರಿಚಯದವರು ಸ್ವಂತದವರು ಅದು ಮನೆಯಲ್ಲಿ, ಆದರೆ ಆ ಒಂದು ಸ್ಥಾನಕ್ಕೆ ತಕ್ಕ ಗೌರವ ನಾವು ಕೊಡಬೇಕು ಅಂತ. ಇದು ಪ್ರತಿಯೊಬ್ಬರಿಗೂ, ಯಜಮಾನರು ಕೂಡ ಕೆಲಸದವ್ರನ್ನ ಅವ್ರ ಅಂಡರಲ್ಲಿ ಯಾರು ಕೆಲಸ ಮಾಡ್ತಾರೋ, ಅವ್ರ ಜೊತೆಯಲ್ಲಿ ಯಾರು ಸಹ ಕಾರ್ಮಿಕರಿದ್ದಾರೋ ಅವರನ್ನು ಅದೇ ರೀತಿಯಲ್ಲಿ ಗೌರವಿಸಬೇಕು. ಇದು ಒಬ್ರಿಗೆ ಮಾತ್ರ ಅಲ್ಲ, ಇಬ್ಬರಿಗೂ, ವೈಸ್ ವರ್ಸ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಇಬ್ಬರಿಗೂ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ಯಾಕೆ ಯಜಮಾನ್ರಿಗೆ ಹೇಳಲಿಲ್ಲ ಅಂದರೆ, ಯಜಮಾನರೆಲ್ಲ ರೋಮನ್ಸ್, ಸ್ಲೇವ್ಸ್ ಎಲ್ಲ ಯಹೂದ್ಯರು, ಜೂಯಿಷ್ ಕ್ರಿಶ್ಚಿಯನ್ಸ್. ಈಗ ಅವರು ಕ್ರೈಸ್ತ ವಿಶ್ವಾಸಿಗಳಾಗಿದ್ದಾರೆ. ಅದರಿಂದ ಪೌಲ್ ಹೇಳ್ತಾ ಇದ್ದಾರೆ, ನೀವು ಅಲ್ಲೇ ಇರಿ,
ಇನ್ನೊಂದು ಕಡೆ ಕೊರಿಂಥದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರಲ್ವ, ನಿಮಗೆ ಚಾನ್ಸ್ ಸಿಕ್ಕಿದ್ರೆ ನೀವು ಸ್ವತಂತ್ರರಾಗ್ರಿ. ನೀವು ಸ್ವತಂತ್ರರಾದರೂ ಯೇಸುವಿಗೆ ನೀವು ಗುಲಾಮರೇ, ಸೇವಕರೇ. ಆದ್ದರಿಂದ ದೇವರಿಗೆ ವಿಧೇಯರಾಗಿರಿ. ಒಂದು ವೇಳೆ ನೀವು ವಿಧೇಯರಾಗದೇ ಇದ್ದರೆ ಏನು? ಇಲ್ಲದಿದ್ದರೆ ದೇವರ ಹೆಸರಿಗೂ ಮತ್ತು ಶುಭ ಸಂದೇಶಕ್ಕೂ ಕಳಂಕ ಉಂಟಾಗುತ್ತದೆ. ನಾವು ಸರ್ಕಾರಕ್ಕೆ ಅಥವಾ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಅನ್ಯಾಯ ಮಾಡುವಾಗ, ಸುಳ್ಳು ಹೇಳುವಾಗ, ಮೋಸ ಮಾಡುವಾಗ, ನ್ಯಾಯ ನೀತಿಯಲ್ಲಿ ಬದುಕದೆ ಹೋಗುವಾಗ, ಮತ್ತು ನಮ್ಮ ಕುಟುಂಬ ಜೀವಿತದಲ್ಲಿ ನಾವು ಯಾರು ಅಂಡರಲ್ಲಿದ್ದೀವೋ, ಅದು ಗಂಡ ಇರ್ಬೋದು ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಯಜಮಾನರು ಯಾರಿದ್ದಾರೋ, ಅಜ್ಜ ಅಜ್ಜಿನೋ ಅಪ್ಪ ಅಮ್ಮನೋ ಯಾರಿದ್ದಾರೋ ಅವರ ಅಂಡರಲ್ಲಿ ನಾವಿರುವಾಗ ನಾವು ಅಲ್ಲಿ ವಿಧೇಯರಾಗದೇ ಇದ್ದರೆ, ಅವರಿಗೆ ತೋರಿಸಬೇಕಾದ ಗೌರವ ನಾವು ಕೊಡದೇ ಇದ್ದರೆ, ಪ್ರಾಮಾಣಿಕವಾಗಿ, ನಾಟಕೀಯವಾಗಲ್ಲ, ಪ್ರಾಮಾಣಿಕವಾಗಿ ಗೌರವ ಕೊಡದೇ ಇದ್ದರೆ, ಶುಭ ಸಂದೇಶಕ್ಕೆ ದ್ರೋಹ ಮಾಡುವಂತಹ ದೈವದ್ರೋಹಿಗಳು ನಾವು ಆಗ್ತೀವಿ. ಎಷ್ಟು ಹಲ್ಲೆಲೂಯಾ ಹೇಳಿದರು, ಎಷ್ಟು ಪ್ರಬೋಧನೆ ಮಾಡಿದರು ಅಷ್ಟೇ. ದೇವರ ಹೆಸರಿಗೆ ಕಳಂಕ, ಯೇಸುವಿನ ನಾಮಕ್ಕೆ ಒಂದು ಕಳಂಕ, ಇದು ಒಂದು ಆಜ್ಞೆ. ಆಮೇಲೆ ಒಂದು ವೇಳೆ ಯಜಮಾನರು ಕ್ರೈಸ್ತ ವಿಶ್ವಾಸಿಗಳಾಗಿದ್ದರೆ ತಮ್ಮ ಯಜಮಾನರು ಸಹೋದರ ವರ್ಗದವರು ಎಂದು ಉದಾಸೀನ ಮಾಡಬಾರದು. ಓಕೆ. ಬದಲಿಗೆ ಹೆಚ್ಚಿನ ಉತ್ಸಾಹದಿಂದ ಸೇವೆ ಸಲ್ಲಿಸಬೇಕು. ಓಕೆ. ಏಕೆಂದರೆ ಅವರ ಸೇವೆಯ ಪ್ರಯೋಜನವನ್ನು ಪಡೆಯುತ್ತಿರುವ ಯಜಮಾನರು ಕ್ರೈಸ್ತ ವಿಶ್ವಾಸಿಗಳು, ಪ್ರೀತಿಗೆ ಪಾತ್ರರಾದವರು. ಓಕೆ. ಈ ವಿಷಯಗಳ ಬಗ್ಗೆ ಆಜ್ಞಾಪೂರ್ವಕವಾಗಿ ಬೋಧಿಸು. ಈ ವಿಷಯಗಳ ಬಗ್ಗೆ ಹೇಗೆ ಬೋಧಿಸ್ಬೇಕಂತೆ? ಆಜ್ಞಾಪೂರ್ವಕವಾಗಿ ಬೋಧಿಸ್ಬೇಕಂತೆ. ಸುಮ್ಮನೆ ಮೇಲ್ಮೇಲೆ ಹೇಳ್ಕೊಂಡು ಹೋಗೋದು, ನೀವು ಮಾಡಲೇಬೇಕು ಆ ಥರ. ಆಜ್ಞೆ ಅಂದರೆ ಕಮ್ಯಾಂಡಿಂಗ್, ಗೌರವಿಸಲೇಬೇಕು, ಅನುಸರಿಸಲೇಬೇಕು, ಕೊಡಬೇಕಾಗಿದ್ದನ್ನು ಕೊಡಲೇಬೇಕು. 9 ಗಂಟೆ ಕೆಲಸ ಇರುವಾಗ 9 ಗಂಟೆಗೆ ಹೋಗಬೇಕು, 11 ಗಂಟೆಗೆ ಹೋಗಿ 9 ಗಂಟೆ ಅಂತ ಬರೆದಿಡೋದಲ್ಲ. 5 ಗಂಟೆಗೆ ಹೊರಗೆ ಬರಬೇಕಾದ್ರೆ 5 ಗಂಟೆಗೆ ಬರಬೇಕು, 2 ಗಂಟೆಗೆ ಹೊರಗೆ ಬಂದುಬಿಟ್ಟು 5 ಗಂಟೆಗೆ ಹೊರಗೆ ಬಂದೆ ಅಂತ ಬರೆದಿಡೋದಲ್ಲ. ಕ್ರೈಸ್ತ ವಿಶ್ವಾಸಿಗಳಿಗೆ ಹೇಳ್ತಾ ಇರ್ತಕ್ಕಂಥ ಬೋಧನೆ. ಯಾಕೆ ಅಂದರೆ ನಿತ್ಯ ಜೀವ ಪಡ್ಕೋಬೇಕಂದ್ರೆ ಇದೆಲ್ಲ ಕೌಂಟ್ ಆಗುತ್ತೆ. ನೀವು ಹೇಳೋಗಿಲ್ಲ, ಅವರೆಲ್ಲ ಹಾಗೆ ಮಾಡ್ತಾರೆ, ಅವರಿಗೆ ನಿತ್ಯ ಜೀವದಲ್ಲಿ ಭರವಸೆ ಇಲ್ಲ, ಅವ್ರು ಏನಾದರೂ ಮಾಡಿಕೊಳ್ಳಿ, ಅವ್ರು ಯಾರು ಮರ್ಯಾದೆ ಕೊಡಲ್ಲ ಇವರಿಗೆ, ಅವ್ರು ಯಾರು ಕೊಡೋದು ಬೇಡ. ಅವರಿಗಲ್ಲ ದೇವ್ರು ಹೇಳ್ತಾ ಇರೋದು, ನಿನಗೆ ಹೇಳ್ತಾ ಇದ್ದಾರೆ, ನನಗೆ ಹೇಳ್ತಾ ಇದ್ದಾರೆ, ಅವ್ರಿವ್ರಿಗೆ ಹೇಳ್ತಾ ಇಲ್ಲ. ಅಲ್ಲ, ಎಲ್ಲರೂ ಹಾಗೆ ಇದ್ದಾರೆ, ಎಲ್ಲರೂ ಹಾಗೆ ಇರಲಿ, ನೀನು ಹಾಗಿರಬೇಡ. ನಿನಗೆ ನಿತ್ಯ ಜೀವ ಬೇಕಾ? ನೀನು ವಿಶ್ವಾಸ ಪ್ರಮಾಣ ಹೇಳಿದೀಯಾ? ವಿಶ್ವಾಸಿಸ್ತೇನೆ, ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸ್ತೇನೆ ಅಂತ ಬಾಯಲ್ಲಿ ಹೇಳಿದೆಯಾ? ಯೇಸುವಿನ ಪುನರಾಗಮನ ವಿಶ್ವಾಸಿಸ್ತೇನೆ ಅಂತ ಹೇಳಿದೆಯಾ? ಶರೀರ ಪುನರುತ್ಥಾನ ವಿಶ್ವಾಸಿಸ್ತೇನೆ ಹೇಳಿದೆಯಾ? ಇದರಲ್ಲಿ ನಂಬಿಕೆ ಇದೆಯಾ? ಹಾಗಾದರೆ ನಿನ್ನಿಂದ ಮಾಡಲೇಬೇಕು. ಇಟ್ಸ್ ಎ ಕಮ್ಯಾಂಡ್, ಆಜ್ಞಾಪಿಸು. ಅದಾದಮೇಲೆ ಯಾರಾದರೂ ನಮ್ಮ ಧಾರ್ಮಿಕ ಉಪದೇಶವನ್ನು ಅನುಸರಿಸದೆ, ನಮ್ಮ ಧಾರ್ಮಿಕ ಉಪದೇಶ ಅಂದರೆ ಯಾವುದು? ಇದೆಲ್ಲ ಆಯಿತಾ? ಇದನ್ನು ಅನುಸರಿಸದೆ ಪ್ರಭು ಯೇಸು ಕ್ರಿಸ್ತರನ್ನು, ಅದಲ್ಲದೆ ಇಲ್ಲಿ ಹೇಳ್ತಾ ಇರೋದು ವಿಷಯ ಕ್ಯಾಂಡಲ್ ಅಂಟಿಸ್ಬೇಕು, ಆ ಪ್ರಾರ್ಥನೆ ಈ ಪ್ರಾರ್ಥನೆ ವಿಷಯ ಯಾವುದೂ ಅಲ್ಲ, ಆಯಿತಾ? ಇದನ್ನು ಆ ರೀತಿ ಕಲಬೆರಕೆ ಮಾಡಿ ಮಾರಾಟ ಮಾಡುವ ಎಷ್ಟೋ ಕರಿಸ್ಮ್ಯಾಟಿಕ್ ಕಳ್ಳರಿದ್ದಾರೆ. ನಮ್ಮ ಧಾರ್ಮಿಕ ವಿಷಯ ಉಪದೇಶವನ್ನು ಅನುಸರಿಸದೆ ಅಂತ ಹೇಳಿದ ತಕ್ಷಣ ಧಾರ್ಮಿಕತೆಗೆ ಕನೆಕ್ಟ್ ಮಾಡಿಬಿಡೋದು. ಇಲ್ಲಿ ಧಾರ್ಮಿಕ ಉಪದೇಶ ಏನಿದೆ ಅಂತ ಗೊತ್ತಾಗಬೇಕಾದ್ರೆ ನೀವು ಇದನ್ನು ಓದಿ, ಇದೇ ಧಾರ್ಮಿಕ ಉಪದೇಶ. ಅದಲ್ಲದೆ ಯಾವ ಸ್ಟ್ಯಾಚ್ಯೂ ಎಲ್ಲಿಡಬೇಕು, ಯಾವತ್ತು ಯಾವ ಪ್ರಾರ್ಥನೆ ಯಾವ ಸ್ಟ್ಯಾಚ್ಯೂಗೆ ಮಾಡಬೇಕು, ಎಲ್ಲಿ ಕ್ಯಾಂಡಲ್ ಅಂಟಿಸ್ಬೇಕು, ಎಲ್ಲಿ ಧೂಪ ಹಾಕಬೇಕು, ಈ ಧಾರ್ಮಿಕ ಉಪದೇಶ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಕ್ರೈಸ್ತ ಧರ್ಮದಲ್ಲಿ ಕ್ರೈಸ್ತ ವಿಶ್ವಾಸಿಯಾಗಿ ಬದುಕಬೇಕಾದರೆ ನೀನು ಏನೆಲ್ಲ ಅನುಸರಣೆ ಮಾಡಬೇಕು ಅಂತಕ್ಕಂಥ ಆಜ್ಞೆಗಳು, ಇದು ಈ ಧರ್ಮದ ಉಪದೇಶ. ಇದಕ್ಕೆ ಸಂಬಂಧಪಟ್ಟಾಗ ಹೇಳಿದ್ದು. ಯಾರಾದರೂ ನಮ್ಮ ಧಾರ್ಮಿಕ ಉಪದೇಶವನ್ನು ಅನುಸರಿಸದೆ ಪ್ರಭು ಯೇಸು ಕ್ರಿಸ್ತರ ನೈಜ ಬೋಧನೆಯನ್ನು ಒಪ್ಪಿಕೊಳ್ಳದೆ ಓಕೆ ಭಿನ್ನ ಬೋಧನೆಯನ್ನು ಮಾಡುವುದಾದರೆ ಓಕೆ ಅಂಥವನು ಅಹಂಭಾವಿ ಹಾಗೂ ಅಜ್ಞಾನಿಯೇ ಸರಿ. ಅದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಏನು ಅಪಸ್ತೋಲರ ಉಪದೇಶಗಳಿದೆಯೋ
ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರು ಬರೆದಂಥ ಪತ್ರಿಕೆಗಳಲ್ಲಿ ಮತ್ತು ಯೇಸು ಕ್ರಿಸ್ತರು ಮಾಡಿದ ಬೋಧನೆಗಳಲ್ಲಿ ಏನೆಲ್ಲ ಇದೆಯೋ ಓದಿ ನೋಡಿ, ನೀವೇ ಓದಿ ನೋಡಿ. ಇದಕ್ಕೆ ಯಾರಾದರೂ ಕಲಬೆರಕೆ ಮಾಡಿ ಇವತ್ತು ನಡೀತಿರ್ತಕ್ಕಂಥ ಮಾನವ ನಿರ್ಮಿತ ಸಂಪ್ರದಾಯಗಳು, ಆಚಾರ ವಿಚಾರಗಳು, ಅದು ಇದು ಹಾಳು ಮೂಳು ಕಸ ಕಡ್ಡಿ ಎಲ್ಲ ತಂದು ಸೇರಿಸಿ ಇದು ನಮ್ಮ ಧರ್ಮದ ವಿಷಯ, ಇದು ನಮ್ಮ ಧರ್ಮದ ಬೋಧನೆ ಎಂದು ಭಿನ್ನ ಬೋಧನೆ ಮಾಡೋದಾದರೆ ಏನಂತ ಇದೆ ವಾಕ್ಯ? ಅಂಥವನು ಅಹಂಭಾವಿ ಹಾಗೂ ಅಜ್ಞಾನಿ. ಅಂಥವ್ರನ್ನ ಎಂಟರ್ಟೈನ್ ಮಾಡಬೇಡಿ, ಅಂಥವ್ರು ಸಹವಾಸ ಮಾಡಬೇಡಿ, ಅಂಥ ಬೋಧನೆ ಕೇಳಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಮ್ಮ ಧರ್ಮದ ಬೋಧನೆ ಏನು ಅಂತ ಇಲ್ಲಿ ಈ ಪುಸ್ತಕದಲ್ಲಿದೆ. ದಿಸ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಯಾವುದಕ್ಕೆ? ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ. ನಿತ್ಯ ಜೀವಕ್ಕೆ ನೀನು ಕ್ಯಾಂಡಲ್ ಅಂಟಿಸ್ಬೇಕಾ? ಇವತ್ತು ಕೆಲವು ಕಳ್ಳ ಬೋಧನೆಗಳು ಅನೇಕ ನಡೀತದೆ ಕೇರಳದಲ್ಲಿ ಮತ್ತು ಕರ್ನಾಟಕದಲ್ಲಿ ಅನೇಕ ಕಡೆಗಳಲ್ಲಿ. ಒಂದೊಂದು ದಿವಸ ಒಂದೊಂದು ಕಲರ್ ಕ್ಯಾಂಡಲ್ ಅಂಟಿಸ್ಬೇಕಂತೆ ಸಕ್ಸಸ್ ಆಗಲಿಕ್ಕೆ. ಪ್ರೇಯರ್ ಸಕ್ಸಸ್ ಆಗಬೇಕಾದ್ರೆ ಬೆಳಿಗ್ಗೆ ಈ ಕಲರ್, ಸಂಜೆ ಇನ್ನೊಂದು ಕಲರ್, ರಾತ್ರಿ ಇನ್ನೊಂದು ಕಲರ್, ಸೋಮವಾರ ಒಂದು ಬಣ್ಣ, ಮಂಗಳವಾರ ಒಂದು ಬಣ್ಣ, ಶನಿವಾರ ಒಂದು ಕಲರ್. ಈ ರೀತಿ ಕಲರ್ ಕ್ಯಾಂಡಲ್ ಕೊಟ್ಟು ಕಳಿಸ್ತಾ ಇದ್ದಾರೆ ಅನೇಕ ಧ್ಯಾನ ಕೇಂದ್ರಗಳಲ್ಲಿ, ಧ್ಯಾನ ಮಂದಿರಗಳಲ್ಲಿ. ಜನ ಹೋಗಿ ಮೂಡ್ರ ಥರ ಹೋಗಿ ಕಲರ್ ಕ್ಯಾಂಡಲ್ ತಗೊಂಡು ಅವರು ಕೊಟ್ಟಿರೋ ಲಿಸ್ಟಲ್ಲಿ ಇರ್ತಕ್ಕಂಥ ಪ್ರಾರ್ಥನೆಗಳು ಮಾಡಿಕೊಂಡು ಅವರ ಸ್ವಾರ್ಥ ಲಾಭಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಒಂದು ರೀತಿ ಮಂತ್ರವಾದಿಗಳ ಥರ ಮಂತ್ರ ಹೇಳ್ಕೊಂಡು ಬದುಕುವ ಎಷ್ಟೋ ಕಥೋಲಿಕ ಕ್ರೈಸ್ತರಿದ್ದಾರೆ. ನೀವು ಆ ಗುಂಪಲ್ಲಿ ಒಬ್ಬರು ಇರಬಾರ್ದು. ಇದ್ರೇನಾಗ್ತೀರಿ? ನಿತ್ಯ ಜೀವ ಕಳ್ಕೊಳ್ತೀರಿ ಅಷ್ಟೇ, ಬೇರೆ ಏನಾಗದೇ ಇದ್ರು ನಿತ್ಯ ಜೀವ ಕಳ್ಕೊಳ್ತೀರಿ. ಇದೆಲ್ಲ ಕ್ರೈಸ್ತ ಧರ್ಮಕ್ಕೆ ವಿರುದ್ಧವಾದ ಬೋಧನೆಗಳು, ಅಹಂಭಾವಿಗಳು ಮಾಡುವಂಥ ಬೋಧನೆಗಳು, ಅಜ್ಞಾನಿಗಳು ತಗೊಂಡು ಬಂದಿರತಕ್ಕಂಥ ಬೋಧನೆಗಳು. ನಮ್ಮ ನಿತ್ಯತೆಗೆ ಬೇಕಾದ ಬೋಧನೆಗಳು ಎಲ್ಲಿದೆ? 2000 ವರ್ಷಗಳ ಹಿಂದೆ ಪರಿಶುದ್ಧಾತ್ಮರು ಅಪೊಸ್ತಲರ ಮುಖಾಂತರ ಅವ್ರನ್ನ ಹಿಡಿದು ಬರೆಸಿಟ್ಟಿದ್ದಾರೆ. ಇಲ್ಲಿದೆ, ತೆಗೆದು ಓದಿ ನೋಡಿ. ಹೊಸ ಒಡಂಬಡಿಕೆ ಪ್ರತಿಗಳನ್ನ ತೆಗೆದು ಓದಿ, ಕುಟುಂಬ ಸಮೇತ ಓದಿ. ಅದೇ ಕುಟುಂಬ ಪ್ರಾರ್ಥನೆ ಮಾಡಿ. ಕುಟುಂಬ ಪ್ರಾರ್ಥನೆ ಅಂದರೆ ಇದನ್ನು ತೆಗೆದು ಓದಿ, ಧ್ಯಾನಿಸಿ, ಇದರ ವಿಷಯವಾಗಿ ಚರ್ಚಿಸಿ. ಅದೇ ಕುಟುಂಬ ಪ್ರಾರ್ಥನೆ. ಯಾಕೆ ಇಷ್ಟು ಜೋರಾಗಿ ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾರು ನರಕಕ್ಕೆ ಹೋಗಬಾರ್ದು, ನೀವೆಲ್ಲರೂ ನಿತ್ಯ ಜೀವ ಪಡ್ಕೋಬೇಕು. ಇವತ್ತು ನಿತ್ಯ ಜೀವ ದಾರಿಯಿಂದ ತಪ್ಪಿ ಎಲ್ಲೋ ಅಜ್ಞಾನಿಗಳಾಗಿ ಹೋಗ್ತಾ ಇದ್ದೀವಿ ಯಾವುದೋ ದಾರಿಯಲ್ಲಿ. ಇದನ್ನು ಆಜ್ಞಾಪೂರ್ವಕವಾಗಿ ಹೇಳು ಅಂತ ಹೇಳಿದ್ದಾರೆ. ಆದ್ದರಿಂದ ಅದನ್ನು ಹಾಗೆ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್. ಅಂಥವನಿಗೆ ಒಣ ವಾಗ್ವಾದಗಳಲ್ಲಿ ಮತ್ತು ಬರಡು ಮಾತುಗಳಲ್ಲಿ ಬಲು ಹಂಬಲ, ಇವುಗಳು ಅಸೂಯೆ, ಕಲಹ, ದೂಷಣೆ, ಅನುಮಾನ ಮತ್ತು ಕಚ್ಚಾಟಗಳಿಗೆ ಎಡೆಕೊಡುತ್ತವೆ. ಮತಿಗೆಟ್ಟ ಅಂಥವರಲ್ಲಿ ಸತ್ಯವೆಂಬುದು ಇರದು. ಧಾರ್ಮಿಕ ಸೇವೆಯು ಧನಗಳಿಕೆಯ ಸಾಧನವೆಂದೇ ಇವರ ನಂಬಿಕೆ. ಇಲ್ಲಿ ಕನ್ಕ್ಲೂಷನ್ ಸಿಕ್ತಲ್ವಾ? ಯಾಕೆ ಈ ಬಿಸ್ನೆಸ್ ಮಾಡ್ತಾ ಇದ್ದಾನೆ? ದುಡ್ಡಿಗಾಗಿ, ಬೇರೆ ಏನಿಲ್ಲ. ಇದರಿಂದ ಏನಾಗುತ್ತೆ, ರಿಸಲ್ಟ್ ಏನು ಅಂತಲೂ ಹೇಳಿದ್ದಾರೆ. ಏನು ಬರುತ್ತೆ ಇದರಿಂದ? ಧಾರ್ಮಿಕ ಅಸೂಯೆ, ಕಲಹ, ದೂಷಣೆ, ಅನುಮಾನ, ಕಚ್ಚಾಟ, ಕಿತ್ತಾಟ. ಯಾಕೆ ಕುಸ್ತಿ ಆಡಬೇಕು? ಆ ಸಭೆ ಸರಿ ಇಲ್ಲ, ಈ ಸಭೆ ಸರಿ ಇಲ್ಲ, ಆ ಗ್ರೂಪ್ ಸರಿ ಇಲ್ಲ, ಈ ಗ್ರೂಪ್ ಸರಿ ಇಲ್ಲ, ಅವ್ರು ಮಾಡಿದ ಪ್ರೇಯರ್ ಸರಿ ಇಲ್ಲ, ಇವ್ರು ಮಾಡಿದ ಪ್ರೇಯರ್ ಸರಿ ಇಲ್ಲ, ಅವ್ರು ಧೂಪ ಹಾಕಿದ್ದು ಸರಿ ಇಲ್ಲ, ಇವ್ರದ್ದು ಕ್ಯಾಂಡಲ್ ಕಲರ್ ಸರಿ ಇಲ್ಲ, ಅವ್ರು ಬಟ್ಟೆ ಹಾಕಿದ್ದು ಸರಿ ಇಲ್ಲ, ಇದು ಯಾಕೆ ಕುಸ್ತಿ ಆಡಬೇಕು? ಇದು ಹೇಳ್ಕೊಂಡು ಯಾರು ನಿಮಗೆ ಹೇಳ್ಕೊಟ್ರು ಇದನ್ನು? ಯಾವನೋ ಅಹಂಭಾವಿ, ಯಾವನೋ ಅಜ್ಞಾನಿ ನಿಮ್ಮ ತಲೆ ಹಾಳು ಮಾಡಿದ್ದಾನೆ ದೇವರ ಹೆಸರಲ್ಲಿ, ಯೇಸು ಸ್ವಾಮಿ ಹೆಸರಲ್ಲಿ. ಯಾಕೆ? ಯಾಕಂದ್ರೆ ಪಿಶಾಚಿ ಕೆಲಸ. ಮತಿಗೆಟ್ಟವರಂಥವರು, ಮತಿಗೆಟ್ಟ ಇಂಥವರಲ್ಲಿ ಸತ್ಯ ಎಂಬುದು ಇಲ್ಲ. ಮತ್ತೆ ಏನಿದೆ? ಓನ್ಲಿ ರಿಲಿಜಿಯಾಸಿಟಿ, ಧಾರ್ಮಿಕತೆ. ಧರ್ಮ ಮುಖ್ಯ ಅವರಿಗೆ, ಜಾತಿ ಮುಖ್ಯ, ಅವರ ಡಿನಾಮಿನೇಷನ್ ಮುಖ್ಯ, ಅವರ ಸಂಪ್ರದಾಯ ಮುಖ್ಯ, ಅವರ ಆಚಾರ ವಿಚಾರಗಳು ಮುಖ್ಯ ಅಷ್ಟೇ. ಏಸು ಮುಖ್ಯ ಅಲ್ಲ ಅವರಿಗೆ. ನಿತ್ಯ ಜೀವ ಮುಖ್ಯ ಅಲ್ಲ. ಎಲ್ಲಿ ಕ್ಯಾಂಡಲ್ ಅಂಟಿಸೋದು ಮುಖ್ಯ, ತಲೆ ಬೋಳಿಸೋದು ಮುಖ್ಯ, ಹರಕೆ ಕೊಡೋದು ಮುಖ್ಯ, ಇಲ್ಲಿ ನಮ್ಮದು ಸಂಪ್ರದಾಯ ಮಾಡೋದು ಮುಖ್ಯ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಿಗೆ ನಿನ್ನ ಆತ್ಮ ರಕ್ಷಣೆ ಹೊಂದೋದು ಮುಖ್ಯ, ನೀನು ನಿತ್ಯ ಜೀವ ಪಡ್ಕೊಳ್ಳೋದು ಮುಖ್ಯ. ನೀನು ದೇವರ ಮಗನಾಗಿ, ಯೇಸುವಿನ ಹಿಂಬಾಲಕನಾಗಿ, ಪ್ರಭು ಯೇಸುವಿಗೆ ಯೋಗ್ಯ ಸಾಕ್ಷಿಯಾಗಿ ಬದುಕೋದು ದೇವರಿಗೆ ಮುಖ್ಯ. ನೀನು ಕಲರ್ ಕ್ಯಾಂಡಲ್ ಅಂಟಿಸೋದು ಮುಖ್ಯ ಅಲ್ಲ. ಮಾನವ ನಿರ್ಮಿತವಾದ ಗೊಡ್ಡ ಸಂಪ್ರದಾಯಗಳನ್ನ ಮಾಡಿಕೊಂಡು ಮೂಢತನದಲ್ಲಿ ಬದುಕೋದು ಮುಖ್ಯ ಅಲ್ಲ. ಕೆಲವರು ಹೇಳ್ತಾರೆ ನಮಗಿದು ಮುಖ್ಯ, ಇವತ್ತು ಸೋಮವಾರ ಇದು ಮುಖ್ಯ, ಮಂಗಳವಾರ ಇದು ಮುಖ್ಯ, ಶುಕ್ರವಾರ ಇದು ಮುಖ್ಯವೇ.
ಪ್ರಧಾನ ಮಾಡಲೇಬೇಕು. ಗುಡ್ ಫ್ರೈಡೇ ತುಂಬ ಮುಖ್ಯ. ಇದು ಗುಡ್ ಫ್ರೈಡೇ ಮುಖ್ಯ. ಗುಡ್ ಫ್ರೈಡೇ ಇದು ಮಾಡಲೇಬೇಕು, ಅದು ಮಾಡಬೇಕು. ಯಾರು ಹೇಳಿದ್ದು? ಯಾರು ಹೇಳಿದ್ದು? ಯಾಕೆ ಒಂದೇ ಫ್ರೈಡೇ ಗುಡ್ ಫ್ರೈಡೇ, ಬಾಕಿ ಫ್ರೈಡೇ ಯಾವುದು ಬ್ಯಾಡ್ ಫ್ರೈಡೇನಾ? ಯೇಸು ನನಗಾಗಿ ಪ್ರಾಣ ಕೊಟ್ಟಿದ್ದಾರೆ ಎಂಬುದು, ಆ ಯೇಸು ಕ್ರಿಸ್ತನ ಶಿಲುಬೆ ಮರಣ ಯಾವಾಗಲೂ ಕಣ್ಮುಂದೆ ಇರಬೇಕಂತ ಬೈಬಲ್ ಹೇಳುತ್ತೆ, ಅಪೊಸ್ತಲರ ಬೋಧನೆ ಹೇಳುತ್ತೆ. ವರ್ಷದಲ್ಲಿ ಒಂದು ಶುಕ್ರವಾರ ಮಾತ್ರ ಅಲ್ಲ, ಪ್ರತಿದಿನ ನಿನ್ನ ಕಣ್ಮುಂದೆ, ನಿನ್ನ ಹೃದಯದಲ್ಲಿ ಇರಬೇಕಾಗಿರೋದು ಈ ಶುಭ ಸಂದೇಶ. ಯೇಸು ನಿನಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಜೀಸಸ್ ಕ್ರೈಸ್ಟ್ ಡೈಡ್ ಫಾರ್ ಯುವರ್ ಸಿನ್ಸ್ ಇನ್ ಯುವರ್ ಪ್ಲೇಸ್, ಯುವರ್ ಸಬ್ಸ್ಟಿಟ್ಯೂಟ್. ಹೀ ಡೈಡ್ ಫಾರ್ ಯು. Cross must be there in front of your eyes every single day, not once in a year. That is the teaching of the apostles. The apostolರ ಬೋಧನೆ ಇದು. ಒಂದು ವರ್ಷಕ್ಕೆ ಯಾವತ್ತು ಅಪರೂಪಕ್ಕೆ ಧ್ಯಾನ ಮಾಡಿ ಅಂತಲ್ಲ, ಎವ್ರಿ ಡೇ. ಯಾಕೆಂದರೆ ಅದು ನನ್ನ ಮುಂದೆ ಇದ್ರೇ. ಒಂದು ಹಾಡಿದೆಯಲ್ಲ, ಕ್ರಾಸ್ ಬಿಫೋರ್ ಮೀ, ವರ್ಲ್ಡ್ ಬಿಹೈಂಡ್ ಮೀ. ಕ್ರಾಸ್ ಬಿಫೋರ್ ಮೀ, ನನ್ನ ಮುಂದೆ ಶಿಲುಬೆ ಇದೆ, ಲೋಕ ಹಿಂದೆ ಇದೆ. ಯಾರು ಕ್ರಾಸ್ನ ಶಿಲುಬೆಯನ್ನು ನೇತಾಕೊಂಡಲ್ಲ, ಹೃದಯದಲ್ಲಿ ಯೇಸುವಿನ ಶಿಲುಬೆ ಮರಣವನ್ನು ಧ್ಯಾನಿಸ್ತಾ ಬದುಕ್ತಿರೋ, ಅದು ಶಿಲುಬೆ ಮುಂದೆ ಇದೆ ಅಂದರೆ ಅರ್ಥ. ಲೋಕ ನಿಮ್ಮ ಹಿಂದೆ ಇರುತ್ತೆ. ಶಿಲುಬೆ ನೇತಾಕೊಂಡು ಬದುಕೋರಿದ್ದೀರಿ ಕೆಲವರು, ದೊಡ್ಡ ದೊಡ್ಡ ಶಿಲುಬೆಗಳನ್ನ. ಕಪಟಿಗಳು. ಲೋಕ ಒಳಗಡೆ ತುಂಬಿಕೊಂಡಿರುತ್ತೆ, ಅವ್ರ ಹೃದಯದ ಒಳಗಡೆ ಲೋಕನೇ ಇರುತ್ತೆ, ಲೋಕದಲ್ಲಿ ಮುಳುಗಿರ್ತಾರೆ. ಮತ್ತು ಕ್ರೈಸ್ತರು ಕ್ರಿಶ್ಚಿಯನ್ ಲೀಡರ್ಸ್ ಆಗಿರ್ತಾರೆ, ಅದು ಪ್ರಯೋಜನ ಇಲ್ಲ. ಅಂಥವ್ರನ್ನ ಖಂಡಿಸಿ ಪೌಲರು ಇದನ್ನು ಬರೆದಿದ್ದಾರೆ. ತಿಮೋತಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಆಜ್ಞೆ ನೀನು ಪಾಲಿಸಬೇಕು. ಕಳಂಕ ಬರಬಾರದು ಮಗನೇ ನಿನ್ನ ಮೇಲೆ. ಯಾವ ದೋಷಾರೋಪಣೆಗೂ ಎಡೆ ಮಾಡಿ ಕೊಡಬೇಡ ಯೇಸು ಬರುವ ತನಕ. ಅವ್ರ ಉದ್ದೇಶ ಬರೀ ದುಡ್ಡು ಮಾಡಬೇಕು. ಅವ್ರ ಉದ್ದೇಶ ಏನು? ದುಡ್ಡು ಮಾಡಬೇಕು. ದಶಾಂಶದ ಹೆಸರಲ್ಲಿ, ಕಾಣಿಕೆ ಹೆಸರಲ್ಲಿ, ಯೇಸು ಹೆಸರಲ್ಲಿ, ದೇವರ ಹೆಸರಲ್ಲಿ, ಚರ್ಚ್ ಹೆಸರಲ್ಲಿ, ಇನ್ನೊಂದು ದುಡ್ಡು ಮಾಡಬೇಕು. ದುಡ್ಡು ಮಾಡಿ ಆರಾಮಾಗಿ ಬದುಕಬೇಕು. ದುಡ್ಡಿಲ್ಲ ಅಂದರೆ ಏನೂ ಇಲ್ಲ. ಬೈಬಲ್ ಏನು ಹೇಳುತ್ತೆ? 6ನೇ ವಾಕ್ಯ, ಇರುವುದರಲ್ಲೇ ಸಂತೃಪ್ತನಾಗಿರುವವನು ಭಕ್ತಿಯಲ್ಲಿ ನಿಜಕ್ಕೂ ಶ್ರೀಮಂತನಾಗಿರುತ್ತಾನೆ. ಭಕ್ತಿಯಲ್ಲಿ, ವಿಶ್ವಾಸದಲ್ಲಿ, ಸತ್ಯದಲ್ಲಿ ಶ್ರೀಮಂತರಾಗಿರ್ತೀರಿ. ಯು ವಿಲ್ ರಿಚ್ ಇನ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಇಫ್ ಯು ಆರ್ ಕಂಟೆಂಟ್ ವಿತ್ ವಾಟ್ ಯು ಹ್ಯಾವ್, ಯು ವಿಲ್ ಬಿ ರಿಚ್ ಇನ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಟ್ರೂ ಡಿವೋಷನ್, ಟ್ರೂ piety, ಟ್ರೂ ಫೇತ್. ಯು ವಿಲ್ ರಿಚ್ ಇನ್ ಟ್ರೂತ್. ನೀವು ಶ್ರೀಮಂತರಾಗಿರ್ತೀರಿ ಭಕ್ತಿಯಲ್ಲಿ, ವಿಶ್ವಾಸದಲ್ಲಿ, ಸತ್ಯದಲ್ಲಿ, ದೈವ ಜ್ಞಾನದಲ್ಲಿ, ದೈವ ಪ್ರೀತಿಯಲ್ಲಿ ನೀವು ರಿಚ್ ಆಗಿರ್ತೀರಿ. ಯಾವಾಗ ಏನಿದೆಯೋ ಅದರಲ್ಲಿ ತೃಪ್ತಿಯಿಂದ ಬದುಕಿದಾಗ. ಯಾವಾಗ ನನಗೆ ಅವ್ರ ಥರ ಆಗಬೇಕು, ಇವ್ರ ಥರ ಆಗಬೇಕು, ಎಲ್ಲರೂ ಡೆವಲಪ್ ಆಗಿಬಿಟ್ರು ನಾವು ಯಾವಾಗ ಡೆವಲಪ್ ಆಗೋದು ಅಂದರೆ ಹಾಳಾಗಿ ಹೋಗ್ತೀರಾ. ಯಾವುದರಲ್ಲಿ? ವಿಶ್ವಾಸದಲ್ಲಿ ಹಾಳಾಗಿ ಹೋಗ್ತೀರಾ. ಸತ್ಯದ ಅರಿವಲ್ಲಿ ಹೋಗ್ತೀರಾ ಕುಸ್ತು. ಪ್ರೀತಿ ಮಾಡೋಕ್ಕಾಗಲ್ಲ, ಯಾರನ್ನೂ ಕ್ಷಮಿಸೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಹಾರ್ಟ್ ಹಾಳಾಗೋಯ್ತಲ್ಲ, ಹೃದಯ ಕೆಟ್ಟೋಯ್ತಲ್ಲ. ಇರುವುದರಲ್ಲೇ ತೃಪ್ತನಾಗಿರುವವನು ಭಕ್ತಿಯಲ್ಲಿ ಶ್ರೀಮಂತರಾಗುತ್ತಾರೆ. ಹುಟ್ಟಿದಾಗ ನಾವು ಈ ಲೋಕಕ್ಕೆ ಏನನ್ನೂ ತರಲಿಲ್ಲ. ಯಾರು ಏನನ್ನು ತಗೊಂಡು ಬಂದರೆ ಕೈ ಎತ್ತಿ ನೋಡೋಣ. ಹುಟ್ಟಿದಾಗ ನಾನು ಏನೇನು ತಗೊಂಡು ಬಂದೆ ಅಂತ ಏನಾದರೂ ಒಂದು ತಗೊಂಡು ಬಂದವ್ರು ಕೈ ಎತ್ತಿ ನೋಡೋಣ. ಏನು ತಗೊಂಡು ಬಂದಿಲ್ಲ. ಯಾರಾದರೂ ಇದ್ದೀರಾ? ಇಲ್ಲ. ಏನು ಕೈ ಎತ್ತಿದ್ರು ಗೊತ್ತಿಲ್ಲದೇನೆ ಎತ್ತಬೇಕಷ್ಟೇ. ನಿದ್ದೆ ಮಾಡ್ತಾ ಇದ್ದವರು ಏನೋ ಕೈ ಎತ್ತಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಎತ್ಬೋದು ಅಷ್ಟೇ. ಬಿಟ್ಟರೆ ಇದು ಅರ್ಥ ಆಗಿ ಅಂತೂ ಎತ್ತಲ್ಲ ಬಿಡಿ. ನೀವು ಯಾರು ಎತ್ತಿಲ್ಲ, ನೀವು ಎಚ್ಚರವಾಗಿದ್ದೀರಿ, ಅರ್ಥನೂ ಆಗಿದೆ. ನೀವು ಹುಟ್ಟಿದಾಗ ಏನಾದ್ರು ತೊಗೊಂಡು ಬಂದ್ರಾ? ಬಟ್ಟೆ ಇಟ್ಕೊಂಡು ಬಂದ್ರಾ? ಆ ಬಟ್ಟೆಗೋಸ್ಕರ ಎಷ್ಟು ಕಚ್ಚಾಡ್ತೀವಲ್ಲ ಇವತ್ತು. ಬ್ರ್ಯಾಂಡ್, ಇದೇ ಬ್ರ್ಯಾಂಡ್ ಬೇಕು. ಎಷ್ಟು ಮಕ್ಕಳು ಅಪ್ಪ ಅಮ್ಮನ ತಲೆ ತಿಂತಾರೆ ಗೊತ್ತಾ? ಇದೇ ಬ್ರ್ಯಾಂಡ್ ಬಟ್ಟೆ ಬೇಕು ನನಗೆ, ಬ್ರ್ಯಾಂಡೆಡ್ ಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಬ್ರ್ಯಾಂಡೆಡ್ ಹಾಕೊಂಡು ಬರ್ತಾರೆ, ನಮಗೆ ಬ್ರ್ಯಾಂಡೆಡ್ ಇಲ್ಲ. ಎಲ್ಲದರಲ್ಲಿ ಈ ಡ್ರಿಂಕ್ಸ್ ಮಾಡೋದ್ರಲ್ಲೂ ಬ್ರ್ಯಾಂಡೆಡೇ ಅಲ್ವಾ? ಪ್ರತಿಯೊಂದಕ್ಕೂ ಅದು
ಒಂದು ಸ್ಟ್ಯಾಂಡರ್ಡಾಗಿ ಬದುಕಬೇಕು. ಬದುಕಿದ ಮೇಲೆ ಸ್ಟ್ಯಾಂಡರ್ಡ್ ಅಂದರೆ ಯಾವ ಥರಪ್ಪ ಹೇಳು? ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ಯಾವ ಸ್ಟ್ಯಾಂಡರ್ಡ್ ಬೇಕು ನಿನಗೆ? ಆ ಸ್ಟ್ಯಾಂಡರ್ಡ್ ಹೇಳಲಿಕ್ಕೆ ಟೈಮ್ ಇಲ್ಲ ನನಗೆ. ಆದರೆ ಇಷ್ಟಂತೂ ಹೇಳ್ತೀನಿ, ಹುಟ್ಟಿದಾಗ ಈ ಲೋಕಕ್ಕೆ ಯಾರು ಏನು ತಗೊಂಡು ಬಂದಿಲ್ಲ. ಇದು ಹೋಗಲಿ ನಿಮ್ಮ ಹೃದಯದೊಳಗಡೆ. ಯಾಕೆ ಕಚ್ಚಾಡ್ತೀರಾ? ಅದು ಬೇಕು, ಇದು ಬೇಕು, ಅಷ್ಟು ಬೇಕು, ಇಷ್ಟು ಬೇಕು, ತೃಪ್ತಿನೇ ಇಲ್ಲ. ಏನು ತಗೊಂಡು ಬಂದ್ಯಪ್ಪ? ಈಗ ಸತ್ತೋದ್ರೆ ಏನು ಹೊತ್ಕೊಂಡು ಹೋಗ್ತೀಯ? ಕೆಲವ್ರು ಹೇಳ್ತಾರಲ್ಲ, 20 ವರ್ಷದಿಂದ ಫೈಟ್ ಮಾಡ್ತಾ ಇದ್ದೀವಿ ಬ್ರದರ್, ಈ ಒಂದು ಯಾವುದಕ್ಕೋಸ್ಕರ, ಸೈಟ್ಗೋಸ್ಕರ, ಈ ಒಂದು ಜಮೀನಿಗೋಸ್ಕರ, ಇವತ್ತು ಬಂದ್ಬಿಡ್ತು. ಈಗ ರಾತ್ರಿ ಹಾರ್ಟ್ ಅಟ್ಯಾಕಾಗಿ ಸತ್ತೋದ್ರೆ ಏನು ತಗೊಂಡು ಹೋಗ್ತೀಯ ಅಲ್ವಾ? 20 ವರ್ಷ ನೀನು ಫೈಟ್ ಮಾಡಿ, ಖರ್ಚು ಮಾಡಿ, ಒದ್ದಾಡಿ, ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ, ನಿನಗಿವತ್ತು ಬಂತಲ್ವಾ? ಏನು ಸಿಕ್ತು? ಇವತ್ತು ಸತ್ತೋದ್ರೆ ಏನು ತಗೊಂಡು ಹೋಗ್ತೀಯ? ಈ ತಲೆ ಒಳಗಡೆ ಹೋಗಲಿ ಇದು. ಹಾಗೆ ಹೇಳಲಿಕ್ಕಾಗತ್ತೆ. ತಗೊಂಡು ಹೋದ್ರೆ ಹೋಗಲಿ ಆ ಕಡೆ, ದೇವರವ್ರಿಗೆ ಒಳ್ಳೇದು ಮಾಡಲಿ. ನಮ್ಮ ಪಾಲಿಗೆ ಬರಬೇಕು ಅಂತಿದ್ರೆ ದೇವ್ರು ಹೆಂಗೂ ತಂದು ಕೊಡ್ತಾರೆ. ನಮ್ಮ ಪಾಲಿಗೆ ಬರೋದೇನಾದರೂ ಇದ್ರೆ ದೇವರು ಹೇಗೂ ತಂದು ಕೊಡ್ತಾರೆ. ಏನೂ ಇಲ್ವಾ? ದೇವರೇ ನನ್ನ ಆಸ್ತಿ, ಯೇಸುವೇ ನನ್ನ ಆಸ್ತಿ, ಸಾಕು. ಯೇಸುಕ್ಕಿಂತ ಒಂದು ಆಸ್ತಿ ಬೇಡ. ಬೇಕಾದರೆ ಯೇಸು ತಂದು ಕೊಡ್ತಾರೆ, ದೇವರು ತಂದು ಕೊಡ್ತಾರೆ. ನನಗೆ ಬೇಕು ಅಂತ ಇದ್ದರೆ ಬೇಡವಾ? ಯೇಸುವೇ ನನ್ನ ಆಸ್ತಿ, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಜೀಸಸ್. ಈ ಥರ ಮೈಂಡ್ ಸೆಟ್ ಮಾಡಿಕೊಂಡ್ರೆ ಎಷ್ಟೋ ಕಾಯಿಲೆ ವಾಸಿ ಆಗುತ್ತೆ, ದೆವ್ವಗಳು ಬಿಟ್ಟು ಹೋಗುತ್ತೆ. ಸುಮ್ಮನೆ ಯಾಕೆ ಈ ಮಾಟ ಮಂತ್ರದ ಥರ ಇರೋದಕ್ಕೆ ಕರಿಸ್ಮ್ಯಾಟಿಕ್ ಅವ್ರ ಹಿಂದೆ ಪ್ರೇಯರ್ ಮಾಡಿ ಬ್ರದರ್, ತಲೆ ಮೇಲೆ ಕೈ ಹಿಡಿ, ತುಂಬ ದೆವ್ವದ ಕಾಟ, ತುಂಬ ಕಾಯಿಲೆ, ಕಷ್ಟ ಅಂತ ಒದ್ದಾಡ್ತೀರ? ವಾಕ್ಯ ಹಿಡ್ಕೊಳ್ಳಿ, ವಾಕ್ಯ ಅನುಸರಿಸಿ. ಇಲ್ಲೇನು ದೊಡ್ಡದೇನು ಮಾಡೋದು ಬೇಕಾಗಿಲ್ಲ. ಜೀವನದ ಉದ್ದೇಶ ಒಂದೇ, ನಿತ್ಯ ಜೀವ. ಇದಕ್ಕೋಸ್ಕರ ಹೋರಾಟ ಮಾಡಬೇಕು, ವಿಶ್ವಾಸದ ಹೋರಾಟ. ಈ ಶೋಧನೆ ಎಲ್ರಿಗೂ ಬರುತ್ತೆ. ಶರೀರ ಇರುವ ಪ್ರತಿಯೊಬ್ಬರಿಗೂ ಶೋಧನೆ ಇದೆ, ಆಯಿತಾ? ನಿಮಗೇನು ಆಸೆನೇ ಬರೋದಿಲ್ಲ ಬ್ರದರ್. ನಿಮಗೇನು ಬರುತ್ತೋ ಅದ್ರ 10ರಷ್ಟು ಆಸೆ ನನಗೆ ಬರುತ್ತೆ. ನಿಮಗೇನು ಪ್ರಚೋದನೆ, ಪಾಪದ ಪ್ರಚೋದನೆ ಬರೋದಿಲ್ವಾ? ನಿಮಗೆ ಬರೋದಕ್ಕಿಂತ ಜಾಸ್ತಿನೇ ನನಗೂ ಬರುತ್ತೆ. ಯಾಕಂದ್ರೆ ನಿಮಗಿರೋ ಥರನೇ ಒಂದು ಶರೀರ ನನಗಿರೋದು. ಯಾವುದು ಸ್ಪೆಷಲ್ ಶರೀರ ಏನಿಲ್ಲ. ಆದರೆ ಹೋರಾಟ ಇದೆಯಾ? ಈ ಶರೀರದಲ್ಲಿ ಯಾರೆಲ್ಲ ಜೀವಂತವಾಗಿದ್ದಾರೋ ಒಬ್ಬ ಕ್ರೈಸ್ತ ವಿಶ್ವಾಸಿ, ಅವರೆಲ್ಲರಿಗೂ ಹೋರಾಟ ಇದೆ. ಅದು ನಮ್ಮ ಮೈಂಡಲ್ಲಿ ಏನಿರಬೇಕು? ಈ ಆಜ್ಞೆಗಳಿರಬೇಕು. ತಿಮೋತಿಗೆ ಪೌಲ್ ಹೇಳ್ತಾರಲ್ವಾ, ಈ ಆಜ್ಞೆಗಳು, ದೀಸ್ ಕಮ್ಯಾಂಡ್ಮೆಂಟ್ಸ್ ಶುಡ್ ಬಿ ದೇರ್ ಇನ್ ಯುವರ್ ಹಾರ್ಟ್. ಯೇಸು ಬರುವ ತನಕ ಈ ಆಜ್ಞೆಗಳನ್ನು ಅನುಸರಿಸು. ಯಾವ ಆಜ್ಞೆ? ಈಗ ಹೇಳ್ತಾ ಇರೋದೆಲ್ಲ. ನಮಗೆ ಊಟ ಬಟ್ಟೆ ಇದ್ದರೆ ಸಾಯುವಾಗ ಏನನ್ನು ಕೊಂಡೊಯ್ಯುವುದಿಲ್ಲ. ಒಂದು ವೇಳೆ ನಾನು ತಗೊಂಡು ಹೋಗ್ತೀನಿ ಬ್ರದರ್ ಅಂದರೆ ತಗೊಂಡು ಹೋಗಿ ಪ್ರಯೋಜನವೂ ಇಲ್ಲ. ನೀನು ತಗೊಂಡು ಹೋಗೋಕ್ಕಾಗೋದು ಇಲ್ಲ. ಒಂದು ವೇಳೆ ತಗೊಂಡು ಹೋಗ್ತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ಏನಾದರೂ ಇದ್ದರೆ, ಫೂಲಿಶ್ನೆಸ್ ಇದ್ದರೆ, ತಗೊಂಡು ಹೋಗಿ ಪ್ರಯೋಜನವೂ ಇಲ್ಲ. ಏನು ಪ್ರಯೋಜನಕ್ಕೆ ತಗೊಂಡು ಹೋಗ್ತೀಯ? ಕೆಲವರು ಬದುಕೋದು ನೋಡಿದ್ರೆ ಏನು ಹೋಗ್ಬೇಕಾದ್ರೆ ಹೊತ್ಕೊಂಡು ಹೋಗ್ತಾರೆ ಅಂತ, ಅಷ್ಟೊಂದು ಮೂರ್ಖತನದಲ್ಲಿ ಬದುಕ್ತಾ ಇದ್ದಾರೆ. ಎಷ್ಟಿದ್ರೂ ತೃಪ್ತಿ ಇಲ್ಲ. ಓಕೆ, ನೆಕ್ಸ್ಟ್. ನಮಗೆ ಊಟ ಬಟ್ಟೆ ಇದ್ದರೆ, ನಮಗೆ ಏನಿದ್ರೆ ಸಾಕಂತೆ. ಯಾರಿಗೆಲ್ಲ ಊಟ ಬಟ್ಟೆ ಇಲ್ಲ ಹೇಳಿ ವ್ಯವಸ್ಥೆ ಮಾಡೋಣ. ಎಲ್ರಿಗೂ ಆಗಲ್ಲ, ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ವ್ಯವಸ್ಥೆ ಮಾಡಿಕೊಡೋಣ. ಯಾರಿಗಾದರೂ ಇಲ್ವ ಊಟ ಬಟ್ಟೆ? ವರ್ಷ ಎಲ್ಲ ಊಟ ಹಾಕಲ್ಲ, ಒಂದು ಹೊತ್ತು ಊಟ ಕೊಡೋಣ ಬೇಕಾದರೆ. ಹಸಿವೆ, ನನಗೆ ಊಟನೇ ಇಲ್ಲ, 3 ದಿನ ಆಯಿತು ಊಟ ಮಾಡಿ, ಸ್ವಲ್ಪ ಊಟ ಕೊಡ್ತೀರಾ ಅಂದರೆ ಗ್ಯಾರಂಟಿ ಕೊಡೋಣ. ನನಗೆ ಬಟ್ಟೆನೇ ಇಲ್ಲ ನೋಡಿ, ಎಲ್ಲ ಹರಿದೋಗ್ಬಿಟ್ಟಿದೆ ಅಂದರೆ ಒಂದು ಬಟ್ಟೆ ಕೊಡಿಸೋಣ. ಆ ಥರದ್ದು ಏನಾರು ಇದ್ದೀರಾ? ಇಲ್ಲ. ನಿಮ್ಮ ಮನೆಗೆ ಗಾಡ್ರೇಜ್ ಓಪನ್ ಮಾಡಿಬಿಟ್ರೆ ನೀವೊಂದು ಬಟ್ಟೆ ಅಂಗಡಿನೇ ಇಡ್ಬೋದು, ಕೆಲವರು ಚಪ್ಪಲಿ ಅಂಗಡಿ ಇರ್ಬೋದು, ಕೆಲವರು ಒಡವೆ ಅಂಗಡಿ ಇಡ್ಬೋದು. ಆದರೂ ಏನು ಗತಿ ಇಲ್ಲದಿದ್ದವ್ರ ಥರ ನಾವು ಹಳೆಯ ಒಂದು ಹರಕು ಸೀರೆ ಸುತ್ತಕೊಂಡು ಓಡಾಡ್ತೀವಿ, ಸಾಲ ಮಾಡಿಕೊಂಡು, ಸುಳ್ಳು ಹೇಳ್ಕೊಂಡು. ಜನಕ್ಕೆ ಗೊತ್ತಾಗ್ಬಿಟ್ರೆ ಏನೋ ನಮ್ಮ ಕೇಳಿಬಿಟ್ರೆ ಅಂಥ ಒಂದು ಸ್ವಾರ್ಥ ಹೃದಯ ಇರತಕ್ಕಂತಹ ಹೊಲಸು ಜೀವನ ಜೀವಿಸ್ತಾ ಇದ್ದೀವಿ. ಬಾಯಿ ಬಿಟ್ಟರೆ ಹಲ್ಲೇಲುಯ್ಯ, ಪ್ರೈಸ್ ಲಾರ್ಡ್ ಎಲ್ಲ ಬರುತ್ತೆ ಬಾಯಲ್ಲಿ. ನಮಗೆ ಊಟ ಬಟ್ಟೆ ಇದ್ದರೆ ಅಷ್ಟೇ ಸಾಕು. ಈ ಊಟ ಬಟ್ಟೆಗಾಗಿ ಏನು ಮಾಡಬೇಕು? ನಾವು ಸೋಂಬೇರಿತನ ಬಿಟ್ಬಿಟ್ಟು ದುಡಿಬೇಕು. ಕಳ್ತನ ಮಾಡಬಾರ್ದು, ಮೋಸ ಮಾಡಬಾರ್ದು. ಊಟ ಬೇಕೋ ಬೇಡವೋ? ಬಟ್ಟೆ ಬೇಕೋ ಬೇಡವೋ? ನಿಮಗೆ ಮಾತ್ರ ಸಾಕಾ? ಫ್ಯಾಮಿಲಿಯವರಿಗೂ ಬೇಕಾ? ಹಂಗಾದ್ರೂ ದುಡಿಲೇಬೇಕು, ಕಷ್ಟಪಟ್ಟು ದುಡಿಬೇಕು. ಪ್ರಾರ್ಥನೆ ಮಾಡ್ತೀನಿ ಬ್ರದರ್ ಅಂತ ಕೂತ್ಕೋಬೇಡಿ. ಅಲ್ಲ, ವಾಕ್ಯ ಹೇಳುತ್ತಲ್ಲ, ಆಕಾಶದ ಪಕ್ಷಿಗಳು ಕೊಯ್ಯೋದಿಲ್ಲ, ಬಿತ್ತೋದಿಲ್ಲ, ಕಣಜ ಇಲ್ಲ, ಅದಕ್ಕೆ
ದೇವ್ರು ನೋಡ್ಕೊಳ್ತಾರಲ್ಲ, ನಮ್ಮನ್ನು ನೋಡ್ಕೊಳ್ಳಲ್ವಾ? ನೀನು ಪಕ್ಷಿ ಅಲ್ವಲ್ಲಪ್ಪ, ನೀನು ಪಕ್ಷಿ ಆಗಿದ್ರೆ ನಿನ್ನ ನೋಡ್ಕೊಳ್ತಾ ಇದ್ರು. ಅಲ್ಲಿ ಹೇಳಿದ ಆಕಾಶದ ಪಕ್ಷಿಗಳನ್ನ ತೋರಿಸಿ ಹೇಳಿರೋದು. ಪಕ್ಷಿ ಹೆಸರು ಹೇಳಿ ಸೋಂಬೇರಿತನದಲ್ಲಿ ಬದುಕೋರ್ನಲ್ಲ. ಅದರಿಂದ ಪಕ್ಷಿಗೆ ಇಲ್ಲದೆ ಇರತಕ್ಕಂತಹ ಬುದ್ಧಿ, ಶಕ್ತಿ, ಜ್ಞಾನ, ಅರಿವು, ಕೈ, ಕಾಲು ಎಲ್ಲ ನಮಗೆ ಕೊಟ್ಟಿದ್ದಾರೆ. ದುಡಿಬೇಕು, ಸಾಕ್ಷಿಯಾಗಿ ಬದುಕಲಿಕ್ಕಾಗಿ ದುಡಿಬೇಕು, ಒಳ್ಳೆಯ ಒಂದು ವಿಶ್ವಾಸಿಯಾಗಿ ಬದುಕಲಿಕ್ಕೋಸ್ಕರ ದುಡಿಬೇಕು. ದುಡ್ಡು ಮಾಡಲಿಕ್ಕೋಸ್ಕರ ಬೇಡ, ಆಯಿತಾ? ದುಡ್ಡು ಮಾಡಲಿಕ್ಕೆ, ಹೆಸರು ಮಾಡಲಿಕ್ಕೆ, ಇನ್ನೇನೋ ಮಾಡಲಿಕ್ಕಲ್ಲ. ನಾನು ಹೇಳಿದ್ನಲ್ಲ, ಊಟ ಮಾಡಬೇಕಾ ಬೇಡವಾ? ಬಟ್ಟೆ ಹಾಕೋಬೇಕಾ ಬೇಡವಾ? ಸಾಧ್ಯವಾದರೆ ಇನ್ನೂ 4 ಜನಕ್ಕೆ ಊಟ ಬಟ್ಟೆ ಕೊಡ್ಬೋದು. ಪ್ರೈಸ್ ದಿ ಲಾರ್ಡ್. ಆಮೇಲೆ ನೆಕ್ಸ್ಟ್, ಐಶ್ವರ್ಯವಂತರಾಗಬೇಕೆಂದು ಆಶಿಸುವವರು ಅನೇಕ ಪ್ರಲೋಭನೆಗಳಿಗೆ ಒಳಗಾಗುತ್ತಾರೆ. ಬಟ್ ದೋಸ್ ಹೂ ವಾಂಟ್ ಟು ಬಿ ರಿಚ್ ಫಾಲ್ ಇನ್ ಟು ಟೆಂಪ್ಟೇಷನ್ and trapped by many senseless and harmful desires. ನಿರರ್ಥಕವು ಹಾನಿಕಾರವು ಆದ ಆಶಾಪಾಶಗಳಲ್ಲಿ ಸಿಕ್ಕಿ ಬೀಳುತ್ತಾರೆ. ಎಷ್ಟು ಜನ ಸಿಕ್ಕಾಕೊಂಡಿದ್ದೀರಿ? ಸಿಕ್ಕಾಕೊಂಡವರೆಲ್ಲ ನೀವು ಶ್ರೀಮಂತರಾಗ್ಲಿಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದು. ಕಷ್ಟಪಟ್ಟು ಬೆಳಿಗ್ಗೆ ಎದ್ದು ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರನ್ನ ಆರಾಧನೆ ಮಾಡಿ, ಊಟಕ್ಕಾಗಿ ಬಟ್ಟೆಗಾಗಿ ದುಡಿಯುವ ಯಾರು ಕೂಡ ಸಾಲಗಾರರಾಗಿಲ್ಲ. ದೊಡ್ಡವರಾಗ್ಲಿಕ್ಕೆ ಹೋಗಿ ಸಾಲಗಾರರಾಗಿದ್ದೀವಿ. ಅವ್ರ ಥರ ಇವ್ರ ಥರ ಆಗ್ಲಿಕ್ಕೆ ಹೋಗಿ ಸಾಲಗಾರರಾಗಿದ್ದೀವಿ. ಅಲ್ಲಿ ಸುಳ್ಳು ಹೇಳಬೇಕಾಗುತ್ತೆ, ಮೋಸ ಮಾಡಬೇಕಾಗುತ್ತೆ, ಟೆನ್ಷನ್ ಮಾಡ್ಕೋಬೇಕಾಗುತ್ತೆ, ಸಾಲ ಮಾಡಬೇಕಾಗುತ್ತೆ, ಆಮೇಲೆ ಪ್ರಾರ್ಥನೆ ಮಾಡಿ ಕ್ಯಾಂಡ್ಲ್ ಅಂಟಿಸ್ಬೇಕಾಗುತ್ತೆ, ಕಲರ್ ಕ್ಯಾಂಡ್ಲ್ ಹಿಂದೆ ಹೋಗಬೇಕಾಗುತ್ತೆ, ಮಾಟ ಮಂತ್ರಕ್ಕೆ ಹೋಗಬೇಕಾಗುತ್ತೆ. ಇದು ಯಾವುದು ವರ್ಕೌಟ್ ಆಗೋದಿಲ್ಲ. ಆಮೇಲೆ ಟೆನ್ಷನ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬೇಗ ಸತ್ತೋಗ್ಬಿಡ್ಬೇಕಾಗತ್ತೆ. ಅಂಥ ಬಂಡವಾಳ ಬೇಕಾ? ಅದೇ ಬಂಡವಾಳ ಅಂದರೆ ಅದೇನೆ. ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ಹೇಗೆ ಬದುಕಬೇಕು ನಾವು? ಎಷ್ಟು ಒಳ್ಳೆ ಜೀವನ ದೇವರು ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ. ನೆಮ್ಮದಿಯಾಗಿ ಬದುಕುವ ಒಂದು ಜೀವನ ಪರಿಶುದ್ಧಾತ್ಮನ ಮುಖಾಂತರ ದೇವರು ನಮಗೆ ಕೊಟ್ಟಿದ್ದಾರೆ. ಇದು ಸೌಭಾಗ್ಯ. ಪಾಪಿಗಳಾದ ನಮ್ಮ ದೊಡ್ಡ ಸೌಭಾಗ್ಯ ಏನು ಗೊತ್ತಾ? ಪರಿಶುದ್ಧಾತ್ಮರನ್ನ ದೇವರು ನಮಗೆ ಕೊಟ್ಟು ಒಂದು ಪರಿಶುದ್ಧ ಜೀವನಕ್ಕೆ, ಒಂದು ಸಾಕ್ಷಿ ಜೀವನಕ್ಕೆ ಕರೆದಿದ್ದಾರೆ. ಇದು ಸೌಭಾಗ್ಯ ನಮ್ಮದು. ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮ್ಗೆ ಇನ್ನೇನು ಸಿಗಲಿಕ್ಕಿಲ್ಲ. ನಾವು ಪವಿತ್ರಾತ್ಮರನ್ನ ಪಡ್ಕೊಳ್ಳಿಕ್ಕೆ ಕ್ವಾಲಿಫೈಡ್ ಆದವರು ಎಷ್ಟು ಜನ ಇದ್ರಿ? ಕೈ ಎತ್ತಿ ನೋಡೋಣ. ಹೂ ಈಸ್ ಹಿಯರ್ ಕ್ವಾಲಿಫೈಡ್ ಟು ರಿಸೀವ್ ದ ಹೋಲಿ ಸ್ಪಿರಿಟ್? According to Bible, no one is righteous. Not even one is qualified to receive the Holy Spirit. ಆದರೆ ದೇವರು ವಿಶ್ವಾಸಿಗಳಾದ ನಮಗೆ ಫ್ರೀಯಾಗಿ, ಕರುಣೆ ತೋರಿ, ಕೃಪೆಯಾಗಿ, ಕೊಡುಗೆಯಾಗಿ, ಉಚಿತವಾಗಿ ಪರಿಶುದ್ಧಾತ್ಮರನ್ನ ಕೊಟ್ಟಿದ್ದಾರಾ? ಇದಕ್ಕಿಂತ ಸೌಭಾಗ್ಯ ಏನಾದರೂ ಬೇಕಾ? ಬೇಡವಾ? ಬೇಡ ಅಂದವ್ರು ನೋಡಬೇಕಲ್ಲ ಯಾರೆಲ್ಲ ಇದ್ದೀರಿ ಅಂತ. ಸುಮ್ಮನೆ ಬಾಯಲ್ಲಿ ಬೇಡ ಅಂತ ಹೇಳಬೇಡಿ, ನಿಜವಾಗ್ಲೂ ಬೇಡ ಅಂತ ಹೇಳಬೇಕು. ಆ ಥರ ಬದುಕಬೇಕು. ಆಗ ನೋಡಿ ನಿಮ್ಮ ಜೀವನ ಹೇಗೆ ದೇವ್ರು ಎತ್ಕೊಂಡು ಹೋಗ್ತಾರೆ ಅಂತ, ಎಷ್ಟು ಅದ್ಭುತಕರವಾಗಿ ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ. ಪ್ರೇಯರ್ ಟೈಮಲ್ಲಿ ಬಂದು ಬೇಕು ಬೇಡ, ಹೌದು, ಆಮೇನ್, ಕೈತಟ್ಟು ಇದೆಲ್ಲ ಮಾಡಿ ನಾಟಕ ಮಾಡಿ ಪ್ರಯೋಜನ ಇಲ್ಲ. ಇಲ್ಲಿ ತೀರ್ಮಾನಗಳಾಗಬೇಕು. ಬೇಡದೇ ಇರೋದೆಷ್ಟೋ ದೇವರು ಕಟ್ಟು ಮಾಡಿ ಹಾಕ್ತಾ ಇದ್ದಾರೆ. ಏನು ಬೇಕೋ ಅದನ್ನು ತುಂಬಿಸ್ತಾ ಇದ್ದಾರೆ. ಬೇಡದೇ ಇರೋದನ್ನು ಸುಟ್ಟು ಹಾಕ್ತಾ ಇದ್ದಾರೆ. ಬೇಕಾಗಿರೋದನ್ನು ನಮ್ಮಲ್ಲಿ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ವಾಕ್ಯದ ಮುಖಾಂತರ. ನೀವು ಹೋಗುವಾಗ ಬಂದ ಹಾಗೇನೆ ಅದೇ ಅವಸ್ಥೆಯಲ್ಲಿ, ದುರವಸ್ಥೆಯಲ್ಲಿ ಹೋಗಬಾರ್ದು, ತುಂಬಿಸ್ಕೊಂಡು ಹೋಗಬೇಕು. ಓಕೆ. ಇಂಥ ದುರಾಸೆಗಳು ಮನುಷ್ಯರನ್ನು ಅಂದರೆ ನಿಮ್ಮನ್ನ ವಿಶ್ವಾಸಿಗಳಾದ ನಮ್ಮನ್ನ ಕೇಡಿಗೂ ವಿನಾಶಕ್ಕೂ ಒಯ್ಯುತ್ತದೆ. ಹಣದ ವ್ಯಾಮೋಹವೇ. ಯಾವುದ್ರ ವ್ಯಾಮೋಹ? ಲಸ್ಟ್ ಆಫ್ ಮನಿ. ಹಣ ಅಲ್ಲ, ಹಣದ ವ್ಯಾಮೋಹವೇ ಎಲ್ಲ ಕೇಡುಗಳಿಗೂ ಮೂಲ. ಇದು ನಾನು ಹೇಳಿಲ್ಲ, ದೇವರೇ ಹೇಳಿದ ವಾಕ್ಯ. ಫಾರ್ ದ ಲವ್ ಆಫ್ ಮನಿ ಈಸ್ ಎ ರೂಟ್ ಆಫ್ ಆಲ್ ಕೈಂಡ್ಸ್ ಆಫ್ ಈವಿಲ್. ಲಸ್ಟ್ ಆಫ್ ಮನಿ, ಲವ್ ಆಫ್ ಮನಿ. ನಾವು ಸುಳ್ಳು ಹೇಳೋದು ಯಾಕೆ? ಮೋಸ ಮಾಡೋದು ಯಾಕೆ? ನಿದ್ದೆಗೆಡೋದು ಯಾಕೆ? ಲವ್ ಆಫ್ ಮನಿ. ಹಣಕ್ಕೋಸ್ಕರ ನಾವು ಎಷ್ಟು ತ್ಯಾಗ ಮಾಡ್ತೀವಲ್ವಾ? ಎಷ್ಟು ತ್ಯಾಗ ಮಾಡ್ತೀವಲ್ಲ ಹಣಕ್ಕೋಸ್ಕರ. ಬಿಕಾಸ್ ವಿ ಲವ್ ಇಟ್. ದೇವರಿಗೋಸ್ಕರ ಏನು ತ್ಯಾಗ ಮಾಡ್ತೀರಪ್ಪ? ದೇವರು ನಮಗೋಸ್ಕರ ಸ್ವರ್ಗವನ್ನೇ ತ್ಯಾಗ ಮಾಡಿ ಭೂಮಿಗೆ ಮನುಷ್ಯನಾಗಿ ಬಂದು ನಮಗೋಸ್ಕರ ಸತ್ರು ಯೇಸು ಕ್ರಿಸ್ತರು. ಎಲ್ಲರೂ ನಾವು ಹೇಳ್ತೀವಿ, ಒಪ್ಕೊಳ್ತೀವಿ, ಹೌದು ಅಂತ. ಹೌದು, ಆ ಯೇಸುನ ಪ್ರೀತಿಸ್ತೀವಿ, ಹೌದು ಪ್ರೀತಿಸ್ತೀವಿ. ಆ ಪ್ರೀತಿಗೋಸ್ಕರ ಏನು ತ್ಯಾಗ ಮಾಡ್ತೀಯಪ್ಪ?
ನಮ್ಮ ಮಕ್ಕಳನ್ನ ಪ್ರೀತಿಸಿ ಬ್ರದರ್, ಮಕ್ಕಳಿಗೋಸ್ಕರ ನಾವು ಎಷ್ಟು ತ್ಯಾಗ ಮಾಡ್ತೀವಿ. ತ್ಯಾಗ ಅಂದರೆ ಏನು? ಹಣ ಸಂಪಾದನೆ ಮಾಡಲಿಕ್ಕೆ ಸುಳ್ಳು ಹೇಳೋದು, ಅದು ಇದು ತ್ಯಾಗ ಅವ್ರ ಲೆಕ್ಕದಲ್ಲಿ. ಸರಿ, ಅದನ್ನು ಸೈಡಿಗೆ ಇಟ್ಬಿಡು, ಅದು ನಮಗೆ ಯೋಗ್ಯ ಅಲ್ಲ. ಯೇಸುನ ಪ್ರೀತಿಸ್ತೀನಿ ಅಂತ ಹೇಳ್ತೀಯಲ್ವ, ಯೇಸುಗೋಸ್ಕರ ಏನು ತ್ಯಾಗ ಮಾಡ್ತೀಯಾ? ಏನು ತ್ಯಾಗ ಮಾಡಬೇಕು ಅಂದರೆ, ಈ ಸುಳ್ಳು ಹೇಳೋ ಜೀವನನ ತ್ಯಾಗ ಮಾಡು, ಈ ಮೋಸ ಮಾಡೋ ಜೀವನನ ತ್ಯಾಗ ಮಾಡು, ನೀನು ಇಟ್ಕೊಂಡಿರ್ತಕ್ಕಂಥ ಅನೈತಿಕ ಸಂಬಂಧವನ್ನು ತ್ಯಾಗ ಮಾಡು, ನಿನ್ನ ಮೊಬೈಲ್ ಫೋನ್ನಲ್ಲಿ ಗುಪ್ತವಾಗಿ ಇಟ್ಟಿರ್ತಕ್ಕಂಥ ಅಶ್ಲೀಲವಾದ ಎಲ್ಲವನ್ನು ಡಿಲೀಟ್ ಮಾಡಿ ತ್ಯಾಗ ಮಾಡು, ಮಾಟ ಮಂತ್ರದ ಜೀವನನ ತ್ಯಾಗ ಮಾಡು, ವಿಗ್ರಹಾರಾಧನೆಯನ್ನು ತ್ಯಾಗ ಮಾಡು, ನಿನ್ನ ಒಳಗಡೆ ಇರ್ತಕ್ಕಂಥ ದ್ವೇಷವನ್ನು ತ್ಯಾಗ ಮಾಡು, ಹೊಟ್ಟೆ ಕಿಚ್ಚನ್ನು ತ್ಯಾಗ ಮಾಡು. ಯೇಸು ಮೇಲೆ ಪ್ರೀತಿ ಇದ್ದರೆ, ಯೇಸು ನಿನ್ನ ಹಣ ಕೊಡು ಅಂತ ಕೇಳಲಿಲ್ಲ, ನಿನ್ನ ಕ್ಯಾಂಡ್ಲು ಕೇಳಲಿಲ್ಲ, ನಿನ್ನ ತಲೆ ಕೂದಲು ಕೇಳಲಿಲ್ಲ, ನೀನು ಸಾಕಿರೋ ಕುರಿ ಕೋಳಿ ಇದು ಯಾವುದು ಕೇಳಲಿಲ್ಲ. ಇದೆಲ್ಲ ಈ ದುಡ್ಡಿಗೆ ಆಸೆ ಇರೋರು ಕೇಳ್ತಾರೆ, ನಾವು ಕೊಡ್ತಾ ಇದ್ದೀವಿ. ನೀವು ತಿಳ್ಕೊಂಡ್ರು ದೊಡ್ಡ ತ್ಯಾಗ ಮಾಡಿದ್ದೀರಿ ಅಂತ, ಏನು ಪ್ರಯೋಜನ? ಇದನ್ನು ಕೊಡಿ. ಆಮೇಲೆ ಹಣದ ವ್ಯಾಮೋಹದಿಂದಲೇ ಹಲವರು ವಿಶ್ವಾಸದಿಂದ ದೂರ ಸರಿದು ತಮ್ಮ ಹೃದಯಗಳನ್ನು ಹಲತರದ ತಿವಿತಗಳಿಗೆ ಗುರಿ ಮಾಡುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರು, ನಿಜವಾಗ್ಲೂ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ಹಣದ ವ್ಯಾಮೋಹಕ್ಕೆ ನೀವು ಒಳಗಾದರೆ ವಿಶ್ವಾಸದಿಂದ ದೂರ ಹೋಗ್ತೀರಿ. ಹಣದ ವ್ಯಾಮೋಹಕ್ಕೆ ಒಳಗಾದರೆ ವಿಶ್ವಾಸದಿಂದ ದೂರ ಹೋಗ್ತೀರಿ. ವಿಶ್ವಾಸದಿಂದ ದೂರ ಹೋದರೆ ನಿತ್ಯ ಜೀವ ನಷ್ಟಪಡಿಸ್ಕೊಳ್ತೀರಿ. ಯು ವಿಲ್ ಲೂಸ್ ಇಟರ್ನಲ್ ಲೈಫ್. ನಿತ್ಯ ಜೀವ ಕಳ್ಕೊಬೇಡಿ. ಇವತ್ತು ಈ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇರತಕ್ಕಂಥ ನೀವು ಮನೆಗೆ ಹೋಗಿ 1 ತಿಮೋತಿ 6ನೇ ಅಧ್ಯಾಯದ 1ರಿಂದ 12, 13, 14ನೇ ವಾಕ್ಯ ತನಕ ಮನೆಯಲ್ಲಿರುವವರಿಗೆ ಬೋಧನೆ ಮಾಡಿ, ಅರ್ಥ ಆಗೋ ಥರ ವಿವರಿಸಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಕುಟುಂಬ ರಕ್ಷಿಸಲ್ಪಡಬೇಕು. ನಿಮ್ಮ ಬಂಧು ಬಳಗದವ್ರ ಹತ್ರ ಹೋಗಿ ಅದು ಇದು ಕಥೆ ಹೇಳಬೇಡಿ, ಈ ವಾಕ್ಯ ಹೇಳಿ. 1 ತಿಮೋತಿ 6ನೇ ಅಧ್ಯಾಯ 1ರಿಂದ 14ನೇ ವಾಕ್ಯ ತನಕ ನಾವು ಓದೋಣ, ಧ್ಯಾನಿಸೋಣ, ಇದರಲ್ಲಿ ಏನಿದೆ ಅರ್ಥ ಮಾಡ್ಕೊಳ್ಳೋಣ ಅಂತ ಒಬ್ರಿಗೊಬ್ರು ಸಾರಿರಿ ಶುಭ ಸಂದೇಶವನ್ನು. ನಿಮ್ಮ ಮುಖಾಂತರ ಒಬ್ಬರಾದರೂ ಮಾನಸಾಂತರ ಪಟ್ಟರೆ ನೀವು ಭಾಗ್ಯವಂತರು. ರಕ್ಷಣೆ ಆಗಲಿ ಎಲ್ಲರೂ. ಒಬ್ಬ ಕ್ರೈಸ್ತ ವಿಶ್ವಾಸಿಯೂ ಕೂಡ ನರಕಕ್ಕೆ ಹೋಗಬಾರ್ದು, ಯಾರೊಬ್ಬರು ಹೋಗಬಾರ್ದು. ಅದರಲ್ಲೂ ಕ್ರೈಸ್ತರು ಅನ್ನಿಸ್ಕೊಂಡ್ರು ಹೋಗಲೇಬಾರ್ದು. ಹೋದರೆ ಯೇಸುವಿಗೆ ಅವಮಾನ. ಈಗ ನಾವು ಬದುಕೋದ್ರ ಮೇಲೆ ಡಿಪೆಂಡು, ಹೇಗೆ ಬದುಕ್ತಾ ಇದ್ದೀವಿ ಅಂತ. 11ನೇ ವಾಕ್ಯ, ದೇವರ ಭಕ್ತನಾದ ಅಥವಾ ಒಬ್ಬ ಕ್ರೈಸ್ತ ವಿಶ್ವಾಸಿಯಾದ ನೀನು ಈ ಎಲ್ಲ ಕೇಡುಗಳಿಂದ ಎಲ್ಲ ಕೇಡಾಯ್ತಾ, ಈ ಎಲ್ಲ ಕೇಡುಗಳಿಂದ ದೂರ ಇರು. ಸ್ಟೇ ಅವೇ ಫ್ರಮ್ ಆಲ್ ದೀಸ್ ಈವಿಲ್ ಥಿಂಗ್ಸ್. ಎಲ್ಲ ಕೇಡುಗಳಿಂದ ದೂರ ಇರು. ದೇವರೊಡನೆ ಸತ್ಸಂಬಂಧ. ನಮಗೇನು ಬೇಕು? ನಾವು ಏನು ಸಂಪಾದನೆ ಮಾಡಬೇಕು? ನೀವು ಕೇಳ್ಬೋದು, ಏನು ಸಂಪಾದನೆ ಮಾಡಬೇಕು? ಮತ್ತೆ ದೇವರೊಡನೆ ಸತ್ಸಂಬಂಧ, ಭಕ್ತಿ, ವಿಶ್ವಾಸ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತೆ, ಇವೇ ಇದು ಮಾತ್ರ ಅಲ್ಲ, ಈ ತರ ಇವೇ ಮೊದಲಾದ ಸದ್ಗುಣಗಳನ್ನು ಸಂಪಾದಿಸಲು ಪ್ರಯತ್ನಿಸು. ಪರ್ಸ್ಯೂ ರೈಚಸ್ನೆಸ್, ಪರ್ಸ್ಯೂ ಗಾಡ್ಲಿನೆಸ್, ಪರ್ಸ್ಯೂ ಫೇತ್, ಪರ್ಸ್ಯೂ ಲವ್, ಪರ್ಸ್ಯೂ ಎಂಡ್ಯೂರೆನ್ಸ್, ಪರ್ಸ್ಯೂ ಜೆಂಟಲ್ನೆಸ್. ಇದನ್ನು ಸಂಪಾದಿಸಲಿಕ್ಕೋಸ್ಕರ ಹೋರಾಟ ಮಾಡು. ಇದು ಶಾಶ್ವತವಾಗಿ ಉಳಿಯುವಂಥದ್ದು ಮತ್ತು ನಿನ್ನನ್ನು ನಿತ್ಯತೆಗೆ ಕರೆದುಕೊಂಡು ಹೋಗುವಂಥದ್ದು. ಅಳಿದು ಹೋಗುವಂಥದ್ದು ಉಳಿಲಿಕ್ಕೆ ಇವನು ಒದ್ದಾಟ ಮಾಡೋದು ಬೇಡ, ಕ್ರೈಸ್ತ ವಿಶ್ವಾಸಿಯಾದ ನಾವು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇದಕ್ಕಾಗಿ ಪ್ರಯತ್ನ ಪಡಬೇಕು. ಇದು ದೇವರು ನಮಗೆ ಇವತ್ತು ಕೊಡ್ತಾ ಇರುವ ಆಜ್ಞೆ. ಯಾಕೆ ಗೊತ್ತಾ? ನನ್ನ ಆತ್ಮದ ಬಗ್ಗೆ ಅವರಿಗೆ ಕಾಳಜಿ ಇದೆ. ಅದಕ್ಕೆ ನಾನು ಸ್ವರ್ಗ ರಾಜ್ಯಕ್ಕೆ ಬರಬೇಕು, ಅದಕ್ಕೆ ನಾನು ಸಿದ್ಧನಾಗಬೇಕು ಪ್ರಭುವಿನ ಪುನರಾಗಮನಕ್ಕಾಗಿ, ಇತರರನ್ನು ಸಿದ್ಧಪಡಿಸಬೇಕು. ಅದಕ್ಕೋಸ್ಕರ ನಮಗೆಲ್ಲರಿಗೂ ದೇವರು ಈ ಸಂದೇಶ ಒಂದು ಆಜ್ಞೆಯಾಗಿ ಕೊಡ್ತಾ ಇದ್ದಾರೆ, ಜ್ಞಾಪಕಪಡಿಸಿ ಕೊಡ್ತಾ ಇದ್ದಾರೆ. ನೀವು ವಿಶ್ವಾಸ ಪ್ರಮಾಣ ಮಾಡಿದ್ದೀರಿ, ನಿತ್ಯ ಜೀವದಲ್ಲಿ ವಿಶ್ವಾಸ ಇದೆ ಎಂದು ನೀವು ಹೇಳಿದ್ದೀರಿ. ಆದ್ದರಿಂದ ಈ ಆಜ್ಞೆಗಳನ್ನು ಅನುಸರಿಸಿ ಪ್ರಭು ಮರಳಿ ಬರುವ ತನಕ ಯಾವ ದೋಷಾರೋಪಣೆಗೂ ನೀವು ಎಡೆ ಮಾಡಿಕೊಡದಂತೆ ಬದುಕಿರಿ. ಇದನ್ನು ಅನುಸರಿಸಿರಿ.
ಆಮೇನ್.